ಹೆಸರು ವೈ ಪ್ರಭಾಕರ್ ಶೆಟ್ಟಿ. ಯಾಕಂತ ವೈ ಅಂತ ಹೇಳ್ತೇನೆ ಅಂದರೆ 2-3 ಜನ ಇದ್ದರು. ಈ ಪ್ರಭಾಕರ್ ಮತ್ತೊಬ್ಬ ಎಚ್ ಅಂತ ಇದ್ದ ಪ್ರೈಮರಿ ಸ್ಕೂಲಲ್ಲಿ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಬೆಳೆಯುವ ಶಾಲೆಯಲ್ಲಿ, ಹೈಸ್ಕೂಲ್ ಶಿಕ್ಷಣವನ್ನು ಗೋಳೆಯಲ್ಲಿ ಇರುತ್ತೆ ನಿಮ್ಮ ಜೊತೆಯಲ್ಲೇ 3 ವರ್ಷ ಪೂರೈಸಿ ನನ್ನ ಭಾವನ ಫ್ರೆಂಡ್ ಒಬ್ಬರು ರಿಸರ್ಚ್ ಮಾಡಿ ಜಾಬ್ ಆಗ್ತದೆ ಕುಂಡೆ ಅಂತ. ಅವಾಗ ಫ್ರೀಯಾಗಿ ಸಿದ್ಧಗಂಗಾ ಟ್ರೈನಿಂಗ್ ತುಮಕೂರು ಇಲ್ಲಿ ಸಿದ್ಧಗಂಗಾ ಮಠದ ಟ್ರೈನಿಂಗ್ ಕಾಲೇಜ್ ಅಲ್ಲೇ ರೂಮ್ ಮಾಡಿಕೊಂಡು ವಿಷಯವನ್ನು ಪೂರೈಸಿ ಇದೆ. ಹಾಗೆ ಸರ್ಕಾರಿ ಧೋರಣೆಯಿಂದ ಅನೇಕ ವರ್ಷ ಕೆಲಸ ಸಿಗ್ತದೆ. ಬೇರೆ ಬೇರೆ ಇದಾಗಿ ಬೆಂಗಳೂರಲ್ಲೆಲ್ಲ 1-2-3 ವರ್ಷ ಇದೆ. ಆಮೇಲೆ ಮದುವೆ ಆಯಿತು. ಆ ಮಗಳು 1ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅಕಸ್ಮಾತ್ ಏನೋ ಆಫರ್ ಮಾಡಿದ್ರು, ಜಾಬ್ ಆಯಿತು. ಕೇವಲ 22 ವರ್ಷ. ಹಾಗೆ ಆತ್ಮತೃಪ್ತಿ ಇದೆ. 22 ವರ್ಷ ಗೌರ್ಮೆಂಟ್ ಸರ್ವೆಂಟ್ ಆಗಿ ದುಡ್ಡು ಎಲ್ಲ ಮಕ್ಕಳಿಗೆ ನನ್ನ ಕೈಯಾದಷ್ಟು ವಿದ್ಯಾಭ್ಯಾಸವನ್ನು ನೀಡಿ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಬೆಳೆಸಿದ್ದೇನೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಹಾಗೆ ನಾನು 2 ಮಕ್ಕಳು, ಆ ಮಗಳಿಗೆ 2 ಮಕ್ಕಳು, 1 ಗಂಡು 1 ಹೆಣ್ಣು, ಮೊಮ್ಮಕ್ಕಳು, ಹೆಂಡತಿ ಎಲ್ಲ ಜೊತೆಯಲ್ಲಿ ಜೀವನವನ್ನು ಬೆಳೆದಂತೆ ಅಜ್ಜಿ ಇಟ್ಕೊಂಡು ಸಂತಪ್ತ ಜೀವನ ನಡೆಸ್ತೇನೆ. ಎಲ್ರಿಗೂ ರಾಷ್ಟ್ರೀಯ ನನ್ನ ತುಂಬ ಸಿಬ್ಬಂದಿ ಹಾಗೆ ನನ್ನ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಆಗಲಿಲ್ಲ. ತುಂಬ ಪ್ರಯತ್ನಪಟ್ಟು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅವರು ಪ್ರತಿ ಸೇರಿಕೊಂಡು ಹಿರಿಯಲ್ಲಿ ಫಸ್ಟ್ ಟೈಮ್ನಲ್ಲಿ ವಿನಯ, ದಿನಕರ ಮತ್ತು ಶ್ರೀಕಾಂತ್ ಶೆಟ್ಟು 90 ರೆಸಾರ್ಟಲ್ಲಿ ತುಂಬ ಪ್ರಯತ್ನಪಟ್ಟು ಎಲ್ಲರನ್ನು ಒಗ್ಗೂಡಿಸಿದ್ದಾರೆ. ಇದೇ ರೀತಿ ಒಗ್ಗಟ್ಟು ನಮ್ಮಲ್ಲಿ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲರಿಗೂ ಅಭಿನಂದನೆಯನ್ನು ತಂದಿದ್ದೇನೆ. ಸುಜಿತಾ ಎಲ್ಲರಿಗೂ ನಮಸ್ಕಾರ. ನಾನು ಹೈಕಾಡಿಂದ ಬರ್ತಾ ಇದ್ದೆ ಗೋಳೆಂಗಡಿ ಹೈಸ್ಕೂಲ್ಗೆ. ನನ್ನ ಊರಿನವರಾದ 2 ಶ್ರೀನಿವಾಸ್ ಮತ್ತು ನರಸಿಂಹ ನನ್ನ ಎಲಿಮೆಂಟ್ರಿಯ ಕ್ಲಾಸ್ಮೇಟ್ಗಳು. ಹೈಸ್ಕೂಲ್ ನಂತರ ನಾನು PUC ಗಂಗೋಳಿಯಲ್ಲಿ ಮಾಡಿದೆ. ಆಮೇಲೆ ಗ್ರ್ಯಾಜುಯೇಷನ್ ಶಾರದಾ ಕಾಲೇಜ್ ಬಸ್ಸಲ್ಲಿ ಮಾಡಿದೆ. 3rd ಇಯರ್ ಬಿಕಾಮಲ್ಲಿ ಇರುವಾಗಲೇ ನನಗೆ SPM ಅಲ್ಲಿ ಸೆಲೆಕ್ಟ್ ಆಯಿತು. ಮೊದಲ ಪೋಸ್ಟಿಂಗ್ ಅರ್ಕಲ್ಗೂಡು, ಹಾಸನ ಜಿಲ್ಲೆ. ಆಮೇಲೆ ಕುಂದಾಪುರಕ್ಕೆ ಬಂದೆ. ಅದೆಲ್ಲ ವಿಷಯ ಮತ್ತೆ ಬೇಡ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ನನ್ನ ಮಣತಿ ಬಂದಳೆ ಶ್ರಮ ಅಂತ. ಅವಳು BSc ಗ್ರ್ಯಾಜುಯೇಟ್, ಟೀಚರಾಗಿ ವರ್ಕ್ ಮಾಡಿದವಳು ಹಿಂದೆ. ಮತ್ತು ನನಗೆ 2 ಪುತ್ರರು. ಮೊದಲನೇ ಮಗ H. ಮೊಹಮ್ಮದ್ ಶಿವಾನ್ ಅಂತ, ದುಬೈಯಲ್ಲಿ ಇಂಜಿನಿಯರ್. 2ನೇವನು ಇಲ್ಲಿದ್ದಾನೆ, H. ಮೊಹಮ್ಮದ್ ಜಯಾನ್ ಅಂತ, ಫಸ್ಟ್ PU ಓದ್ತಾ ಇದ್ದಾನೆ. ನಾವೊಂದು ಇಲ್ಲದ ಅವಕಾಶವನ್ನು ನನ್ನ ಮಗನ ಒಂದು ಮದುವೆಯ ಒಂದು ಯೂನಿಟ್ ಮಾಡಲಿಕ್ಕೆ ಉಪಯೋಗಿಸ್ಬಿಡ್ತೇವೆ. ನನ್ನ ಮಗನಾದ H. ಮೊಹಮ್ಮದ್ ಶಿಫಾನ್ ದುಬೈಲಿದ್ದಾನೆ. ಅವನ ಮದುವೆ ಕಾರ್ಯ ಏಪ್ರಿಲ್ 4-5 ಇದೆ ಬ್ರಹ್ಮಾವರದಲ್ಲಿ. 4ಕ್ಕೆ ಬ್ರಹ್ಮಾವರದ ಹೊಸ ಹಾಲು ದೇವಕ್ಕಿ ಹಾಲಲ್ಲಿ ನಿಕಾ. ಆಮೇಲೆ 2ನೇ ದಿನ ಬ್ರಹ್ಮಾವರದ ಮದರ್ ಪ್ಯಾಲೇಸ್ನಲ್ಲಿ ರಿಸೆಪ್ಷನ್ ಸಂಜೆ 7 ಗಂಟೆಗೆ. ದಯವಿಟ್ಟು ನಿಮಗೆಲ್ಲರೂ ನಾನು ವೈಯಕ್ತಿಕವಾಗಿ ನಿಮಗೆ ಇನ್ವೈಟ್ ಕಳಿಸ್ತೇನೆ. ದಯವಿಟ್ಟು ನೀವೆಲ್ಲರೂ ಡೇಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಇವಾಗಲೇ ಡೇಟ್ ಮಾರ್ಕ್ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ನೀವು ಖಂಡಿತ ಬರಬೇಕು ಹೇಳಿ ನಾನು ಈಗ ನಿಮ್ಮ ಹತ್ರ ಒಂದು ವಿನಂತಿಸ್ತೇನೆ. ಹಾಗೆ 10 ನಿಮಿಷ ಮೊದಲು ಮಾತಾಡಿದೆ ನನಗೆ. ನಮಗೆ ನಮ್ಮ ಸಹಪಾಠಿಗಳು ಸಿಗ್ತಾರೆ ಅಂದ ಕೂಡಲೇ ನಾವು ಯಾವ ಥರ ಇದು ಮಾಡ್ತೇವೆ ಹೇಳಿ ಒಂದು ಉದಾಹರಣೆ ಹೇಳ್ತಿದ್ದೆ. ನಾನು ಕುಂದಾಪುರದಲ್ಲಿ ವರ್ಕ್ ಮಾಡುವಾಗ ವಿನಯ್ ಗೊತ್ತು ಹೇಳ್ತಾನೆ. ನಾನು ಕುಂದಾಪುರದಲ್ಲಿ ವರ್ಕ್ ಮಾಡುವಾಗ ನಮ್ಮ ಕಸ್ಟಮರು ಬಂದು ನಮಗೆ ವೆಡ್ಡಿಂಗ್ ಕಾರ್ಡ್ ಕೊಟ್ಟರು. ಬಂದು ನಮ್ಮ ಒಳ್ಳೆ ಕಸ್ಟಮರ್ ಅವರು ವೆಡ್ಡಿಂಗ್ ಕಾರ್ಡ್ ಕೊಟ್ಟರು. ನಾನು ವೆಡ್ಡಿಂಗ್ ಕಾರ್ಡ್ ಓದ್ತೇನೆ. ನನಗೆ ತುಂಬ ಖುಷಿ ಆಯಿತು. ವೆಡ್ಡಿಂಗ್ ಕಾರ್ಡ್ ಓದೋದು ತುಂಬ ಖುಷಿ ಆಯ್ತು ನನಗೆ ವೆಡ್ಡಿಂಗ್ ಕಾರ್ಡ್ ಓದೋದು. ಯಾಕಂದರೆ ಅದರಲ್ಲಿ ವಧುವಿನ ಮಾವನ ಹೆಸರು ಆ ವರ್ಷ ವಿನಯ್ ಕುಮಾರ್ ಅಂತ ಇದೆ. ಅವರಿಗೆ ಆದ ಖುಷಿ ಅಷ್ಟಿಲ್ಲ. ಅದು ವರ್ಕಿಂಗ್ ಡೇ ಆ ಮದುವೆ. ಇವಾಗ ಮಾಡಿನ ಹಾಲ್ ಬಹುಶಃ ನೆನಪಿರ್ಬೇಕಾಗ್ತದೆ. ನಾನು ಬ್ಯುಸಿ ಆದಿನ ಆ್ಯಕ್ಚುಲಿ ಕೌಂಟರಲ್ಲಿ. ನಾನು ಪರ್ಮಿಷನ್ ತಗೊಂಡು ಏನಾದರೂ ಮಾಡಿ ಹೋಗಲೇಬೇಕು. ಯಾಕಂದರೆ ನಾನು ಮದುವೆಗೆ ಹೋಗೋದಲ್ಲ ಕೇಳೋದಲ್ಲ. ನಾನು ಹೋಗೋದು ವಿನಯ್ ಮೀಟ್ ಮಾಡಲಿಕ್ಕೆ, ನನ್ನ ಸಹಪಾಠಿ ನೋಡಲಿಕ್ಕೆ ನಾನು ಹೋಗಲೇಬೇಕು ಅಂತೇಳಿ ಕುಂದಾಪುರದಿಂದ ನಾನು ಹೋದೆ ಇಲ್ಲಿ ಹಾಗೆ. ಹೋದಲ್ಲಿ ವಿನಯ್ ಗೊತ್ತಾಗೋದಿಲ್ಲ ಯಾರಲ್ಲಿ. ಕಡೆ ಕೇಳಿದೆ ವಿನಯ್ ಅಂದ್ರೆ ಯಾರು ಕೇಳಿದೆ. ಇಲ್ಲಿ ತೋರಿಸಿದ್ರು ವಿನಯ್ ಇವರನ್ನೇ ತೋರಿಸಿದ್ರು ನನಗೆ. ಕಡೆ ವಿನಯನಿಗೆ ನಾನು ಹೋದೆ ಹತ್ರ. ಹೋದ ಕೂಡಲೇ ವಿನಯ್ ನನಗೆ ಗೊತ್ತಿರಲಿಲ್ಲ.
ಅಲ್ವಾ ವಿನಯ ಗೊತ್ತ ಸಿಗ್ಲಿಲ್ಲ ಅಂತ ಕಡೆ ಯಾರು ಕೇಳ್ದೆ ವಿನಯ ನಾನು ಹೇಳಿದೆ ಉಸ್ಮಾನ್ ಅಂತ ಆಮೇಲೆ ಗೊತ್ತು ಸಿಕ್ತು. ಆಮೇಲೆ ವಿನಯನ ವೈಫ್ ಕೂಡ ಇದ್ದರು, ಬ್ರದರ್ ಇದ್ದರು. ಆಮೇಲೆ ವಿನಯನ ಬ್ರದರ್ ಹೆಸರು ಪೇಪರಲ್ಲಿ ನೋಡ್ತಾ ಇರ್ತೇನೆ ನಾನು, ಇಸಾರ್ ಮಕ್ಕಿ, ವಿಜಯ್ ಶೆಟ್ಟಿ ಅಲ್ವಾ, ಇಸಾರ್ ಮಕ್ಕಿ ಅಂದರೆ ಶೆಟ್ಟಿ, ವಿನಯನ ತಮ್ಮ ಅವ್ರ ಹೆಸರು ನಾನು ನೋಡ್ತಾ ಇರ್ತೇನೆ ಹಾಗೆ. ಸೊ ಮತ್ತೆ ನನಗೆ ಹೆಚ್ಚಾಗಿ ಸಿಕ್ಕುವವರು ಆ್ಯಕ್ಚುಲಿ ಊರಲ್ಲಿ ಅಂದರೆ ಇವರು ರೇಖಾ ಸಿಕ್ತಿದ್ರು. ಆಮೇಲೆ ಇವರು ಭಟ್ರು, ನಮ್ಮ ಉದಯ ಭಟ್ರು ನಾನು ಹೈಕಾರ್ಡ್ ಇದ್ದಾಗ ವಾರಕ್ಕೆ ಒಂದ್ಸಲ ಸಿದ್ಧೇ ಇರುವುದಿಲ್ಲ ಆ್ಯಕ್ಚುಲಿ. ಇದಿಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ, ಮಗನ ಮದುವೆ ದಯವಿಟ್ಟು ಅಲ್ಲದೆ ಬನ್ನಿ ಪ್ಲೀಸ್. ಮೆಚ್ಚಿ ಊಟ ಸಹ ವ್ಯವಸ್ಥೆ ಇದೆ ಆಯ್ತಾ. ಅಡುಗೆ ಮಾಡೋ ಬರ್ತಿರ್ಬೇಕಾಗಿದ್ದಿಲ್ಲ. ಹಲೋ, ನನ್ನ ಹೆಸರು ರಾಘವೇಂದ್ರ ಅನ್ಸೆ. ಮೂಲತಃ ಬೆಳುವೆ ಗ್ರಾಮದ ಸಟ್ಟುಳ್ಳಿಯವರು ನಾವು. ನಾನು 7ನೇ ಕ್ಲಾಸ್ವರೆಗೆ ಗುಮ್ಮಲದ ಸೈಂಟ್ ಜೋಸೆಫ್ ಹೈಯರ್ ಪ್ರೈಮರಿ ಸ್ಕೂಲು, 8, 9, 10 ಗೋಳಿಯಂಗಡಿ ಹೈಸ್ಕೂಲು, 2nd PU ವರೆಗೆ ಹೆಬ್ರಿ ಜೂನಿಯರ್ ಕಾಲೇಜು, ಡಿಗ್ರಿ ಮೈಸೂರಿನ ನಂಜನಗೂಡಿನ JSS ಕಾಲೇಜಲ್ಲಿ ಡಿಗ್ರಿಯನ್ನು ಮುಗಿಸಿ ಒಂದು ಶಾರ್ಟ್ ಪೀರಿಯಡಲ್ಲಿ ಕೆಲಸ ಆಯಿತು. ಅಂದರೆ ಒಂದು ಬ್ಯಾಂಕಲ್ಲಿ ಒಂದು ಫೀಲ್ಡ್ ಆಫೀಸರ್ ಆಗಿ ಕೆಲಸ ಆಯಿತು. ಆದರೆ ನನಗೆ ಅದನ್ನು ತೃಪ್ತಿ ಸಿಗಲಿಲ್ಲ. ಯಾಕಂದರೆ ದಿನ ಒಂದೊಂದು ಕಡೆ ಹೋಗಿ ಏರಿಯಾವನ್ನು ಸುತ್ತು ಕೆಲಸ ನನಗೆ ಬಂತು. ಮೊದಲೇ ನಾವು ಬೇಸಾಯದಲ್ಲಿ ಬೇಜಾರುಗೊಂಡವರು, ಈ ಬೇಸಾಯದ ಜೊತೆಗೆ ಏರಿಯಾ ಸುಡಿಸಿ ಅವ್ರನ್ನೂ ಬೇಸಾಯದ ವೃತ್ತಿಯವ್ರನ್ನ ನಾನು ದಿನ ಮೀಟ್ ಮಾಡೋಂಥ ಪರಿಸ್ಥಿತಿ ಬಂದಾಗ ಅವ್ರ ರಿಕ್ವೆಸ್ಟ್ ನೋಡಿ ನನಗೆ ತುಂಬ ಮನಸ್ಸಿಗೆ ನೋವಾಗ್ತಿತ್ತು. ಯಾಕಂದರೆ 5,000 ಲೋನ್ ಕೇಳೋಲ್ಲಿ 50,000 ಕೇಳ್ತಾ ಇರೋ ಒಂದು ಪರಿಸ್ಥಿತಿ ಬಂತು. ನನ್ನ ಹತ್ರದ ಆಗದೇ ಇರೋ ಕೆಲಸ ಅಂತೇಳಿ ಅದನ್ನು ಅಲ್ಲಿಗೆ ನಾನು ಅದಕ್ಕೆ ಎಳ್ನೀರು ಬಿಟ್ಬಿಟ್ಟೆ. ಆಮೇಲೆ ನನ್ನ ಸ್ವಂತವಾದ ಉದ್ಯೋಗನ ಪ್ರಾರಂಭ ಮಾಡಿಕೊಂಡು ಹೋಟೆಲು, ಬೇಕರಿ ಎಲ್ಲವನ್ನು ಬೆಂಗಳೂರಿನಲ್ಲಿ ಹೋಗಿ ನನ್ನ ಉದ್ಯೋಗನ ಅಲ್ಲಿ ಕೊಂಡ್ಕೊಂಡೆ. ಯಾವುದೋ ನನ್ನ ಸ್ವಂತ ಉದ್ಯೋಗ. ನನಗೆ ಅದರಲ್ಲೇ ದೇವರು ಕೈ ಹಿಡ್ದ. 89ರಲ್ಲಿ ಮದುವೆ ಆಯಿತು. ಅದರ ನಂತರ 2 ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಮಗ BE, ಮಗಳು MSc, ಅಳಿಯ M.Tech, ಸೊಸೆ PE, ಸೊಸೆ L&Tಲಿ, ಮಗ ಬ್ಲ್ಯಾಕ್ಕಾಕ್ ಕಂಪನಿ ಅಂತ ಅಮೇರಿಕನ್ ಕಂಪನಿ. ಅಳಿಯ ಆದವರು ಗ್ಲೋಬಲ್ ಲೆವೆಲಲ್ಲಿ ಮಾರ್ಕೆಟಿಂಗ್ ಇಂಜಿನಿಯರ್ ಆಗಿದ್ದಾರೆ. ಇದಿಷ್ಟು ನನ್ನದು ವಿವರಗಳು. ಆಮೇಲೆ ಮಗಳಿಗೆ 2 ಗಂಡು ಮಕ್ಕಳು, ಮಗನಿಗೆ 1 ಹೆಣ್ಮಗು. ನಮ್ಮದು ಬೆಂಗಳೂರಿನಲ್ಲಿ ತುಂಬ ಸಂಸಾರ. ಅಂದರೆ ನಾವು ಎಲ್ಲೂ ಬೇರೆ ಕಡೆ ಯಾರೂ ಹೋಗ್ತಾ ಇಲ್ಲ. ಮಗನೂ ಸೊಸೆನೂ ಒಟ್ಟಿಗೆ ಇದ್ದೀವಿ, ಮಗಳು ಒಂದು ಫ್ಲೋರಲ್ಲಿ ಇದ್ದೀವಿ. ಆದ್ದರಿಂದ ನಾವು ಬೇರೆ ಎಲ್ಲಿ ಹೋಗಬೇಕಾದ ಕೆಲಸ ಇಲ್ಲ. ಮಗಳ ಮನೆಗೆ ಹೋಗಬೇಕು, ಅಳಿನ ಮನೆಗೆ ಹೋಗ್ಬೇಕಂತಲ್ಲ. 1 ಫ್ಲೋರ್ ಅವರಿಗೆ ಕೊಟ್ಟಿದ್ವಿ, 2 ಫ್ಲೋರಲ್ಲಿ ನಮ್ಮ ಸ್ವಾರ್ಥ ಇದೆ. ಮಧ್ಯದಲ್ಲಿ ನಾವಿದ್ದೀವಿ. ಮೇಲ್ಗಡೆ ಮಗ ಸೊಸೆ, ಕೆಳಗಡೆ ಮಗಳು ಅಳಿಯ, ಮಧ್ಯದಲ್ಲಿ ನಾವು. ಮೇಲ್ಗಡೆ ಕರೆದ್ರು ಹ್ಞೂ ಅನ್ಬೇಕು, ಕೆಳಗಡೆ ಕರೆದ್ರು ಹಾ ಅನ್ಬೇಕು. ಆಯ್ತಾ? ಮೊಮ್ಮಕ್ಕಳು ಅಜ್ಜ ಅಂದರೆ ಓ ಅನ್ಬೇಕು. ಆಯ್ತಾ? ದೊಡ್ಡ ಅಂದರೆ ಓ ಅನ್ಬೇಕು. ಆ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಇದ್ದೀವಿ. ಗೊತ್ತಾಯ್ತಾ? ಎಜುಕೇಷನ್ 21 ವರ್ಷ, 21 ವರ್ಷವರೆಗೆ ಎಜುಕೇಷನ್ ಆಯಿತು. 21ರಿಂದ 42 ವರ್ಷವರೆಗೆ 20 ವರ್ಷ ಕತ್ತೆ ದುಡಿಮೆ ಆಯಿತು. ಆ ದುಡಿಮೆಯಿಂದ ಒಂದು ಕಡೆ ನಾವು ಇನ್ವೆಸ್ಟ್ ಮಾಡಿದ್ರಲ್ಲಿ ಇವತ್ತು ಆ ದೇವರೇ ನಮಗೆ ಅದನ್ನು ಒಂದು ನಮ್ಮ ರಿಟೈರ್ಡ್ ಲೈಫ್ ಅನ್ನೋ ರೂಪದಲ್ಲಿ ನನಗೆ ಅದರಲ್ಲಿ ಬಾಡಿಗೆ ಬರ್ತಾ ಇದೆ. ಆ ಬಾಡಿಗೆ ಬರೋವಾಗಲೂ ಸ್ವಲ್ಪ ಕಷ್ಟ ಇದೆ. ನಾನು ಓನರ್ ಅಂತ ಹೇಳಿದರೆ ನಮಗೆ ಬಡಿಗೆನೂ ಕೊಡ್ಬೋದು. ಅವರು ಬಾಡಿಗೆ ಕೊಡಿ ಅಂದ್ಕೊಳ್ಳಿ, ಸ್ವಲ್ಪ ಜೋರು ಮಾಡಿದರೆ ನಮಗೆ ಬಡಿಗೆ ಯಾರು ಇವತ್ತೂ ಕೆಲವೊಂದು ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ. ಆದರೂ ಖಾಲಿ ಮಾಡೋಕ್ಕೆ ಅವ್ರನ್ನ ಆಗಲ್ಲ. ಯಾಕಂದರೆ ಎಲ್ಲ ಸೀನಿಯರ್ ಸಿಟಿಸನ್ ಆಗಿದ್ದಾರೆ. 15, 20, 25 ವರ್ಷದವರು ಇದ್ದಾರೆ ನಮ್ಮ ಹತ್ರ ಟೆನೆಂಟ್ಗಳು. ಸ್ಕೂಲಲ್ಲೇ ಹೇಳಿ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟು ನಮ್ಮಂತೂ ಏನು ಬರಬೇಕು ಅದನ್ನ ಪೂರ ನೈಸಲ್ಲಿ ಜೋಬಿಗೆ ಹಾಕ್ಕೊಳ್ತೀವಿ. ಜೀವನ ನಡೀತಾ ಇದೆ. ಗೊತ್ತಾಯ್ತಾ? ಮತ್ತು ಊರಿನ ಬಾಂಧವ್ಯ ಅಂತ ತಿಂಗಳಲ್ಲಿ 2 ಸರಿಯೋ 3 ಸರಿನೋ ಅಥವಾ 1 ಸರಿನೋ ಅಂತೂ ಕಂಪಲ್ಸರಿ ನಮ್ಮ ಈ ಸಾಹೇಬ್ರನ್ನ ಯಾವಾಗಲೂ ಭೇಟಿ ಮಾಡ್ತೀನಿ, ಫೋನ್ ಮಾಡ್ತೀನಿ. ಆಯಿತಾ? ಇಲ್ಲಿಗೆ ಅದು ಚಕ್ರದ ಪುನರಾವರ್ತನೆ ನಮ್ಮ ಊರಿಗೇನೆ. ಆಯಿತಾ? ಆ ಥರದೊಂದು ನಂದು ಈಗ ಸಂಪೂರ್ಣ ರಿಟೈರ್ಡ್ ಲೈಫು. ಆದರೂ ಅಲ್ಲಿನೂ ಕೆಲವೊಂದು ನಮ್ಮ ಊರಿನ ಸಂಘ ಸಂಸ್ಥೆಗಳು ಸುಮಾರಿದ್ದಾವೆ. ಅದರಲ್ಲೆಲ್ಲ ಸಕ್ರಿಯ ಪಾತ್ರ ಇದೆ. ನಂದು ಸೋಷಿಯಲ್ ವರ್ಕ್ ಇದೆ, ಸಕ್ರಿಯ ಪಾತ್ರ ಎರಡನ್ನೂ ಮಾಡ್ತೇನೆ. ಕರಾವಳಿ ವೇದಿಕೆ, ಕನ್ನಡ ಕರಾವಳಿ ವೇದಿಕೆ ಅಂತ ಅದರಲ್ಲಿ ಉಪಾಧ್ಯಕ್ಷನಾಗಿದ್ದೆ. ಈಗ ಅದನ್ನು ಕೈ ಬಿಟ್ಟಿದ್ದೀನಿ, ಬೇಡ ಸಾಕು ಅಂತ. ತುಳೂರು ಎಂಕಲು, ತುಳೂರು ಚಾವಡಿ, ಆಮೇಲೆ ಜೈನ್ ಅಸೋಸಿಯೇಷನ್, ಅದರಲ್ಲಿ ಎಲ್ಲದರಲ್ಲೂ ನಾನು ಸಕ್ರಿಯವಾಗಿ ನಾನು ಇದ್ದೀನಿ. ಅಂದರೆ ದೊಡ್ಡ ಮಟ್ಟದಲ್ಲಿಲ್ಲ, ಸಣ್ಣ ಮಟ್ಟದಿಂದ
ದೊಡ್ಡ ಲೆವೆಲ್ವರೆಗೆ ಗುರುತಿಸಬೇಕಿದ್ದೀನಿ. ಆ ಥರ ನನ್ನ ಒಂದು ಚಿತ್ರಣ. ಮತ್ತು ಇದೆಲ್ಲ ನಾವು ಆವಾಗ ಹುಡುಗರು ಮಕ್ಕಳು. ಇವತ್ತು ನಮ್ಮ ಮನಸ್ಸಿನಲ್ಲೇನೋ ನಾವು ಇವತ್ತು ಹುಡುಗರು ಮಕ್ಕಳೇ, ನೀನು ಅಂತಾನೆ ಮಾತಾಡ್ತೀವಿ, ನೀವು ಅಂತ ಮಾತಾಡ್ತೀವಿ, ಅವನು ಇವನು ಅಂತಾನೆ ಮಾತಾಡ್ತೀವಿ. ಈ ಬಾಂಧವ್ಯ ಎಲ್ಲಿದೆ? ಅಲ್ಲಲ್ಲ, ಈ ಬಾಂಧವ್ಯ ಎಲ್ಲಿದೆ ಗೊತ್ತಾ? ತಾಯಿ ಮಗ ಅಥವಾ ಮಗಳು, ಅಮ್ಮ ನೀನು ಅಂತೀವಿ, ಇವತ್ತು ಅಮ್ಮ ನೀವು ಅನ್ನೋದಿಲ್ಲ. ಅದೇ ಥರ ನಮ್ಮ ಒಂದು ವಿದ್ಯಾರ್ಥಿ ಜೀವನದ ಬಾಂಧವ್ಯ ಮತ್ತು ಇವತ್ತು ನೀನು ನೀನು ಅಂತಾನೆ ಏಕವಚನ, ಅದೊಂದು ಆತ್ಮೀಯ ಅದೊಂದು ಇದು ಏನಂತೀರಿ ಬಾಂಧವ್ಯ. ಹೌದಾ? ಅದೊಂದು ಹೇಳಿದೆ ಅಲ್ವಾ? ನಾವು ಈಗಲೂ ಅಷ್ಟೇ 66 ವರ್ಷ ಆಯ್ತು ನಮ್ಮ ಮನಸ್ಸಿಗೆ ಬರ್ತಾ ಇಲ್ಲ. ನಾನು ಇವತ್ತು ಹೋಗಬೇಕು ಬೆಂಗಳೂರಿಂದ ನಮ್ಮ ಕಾರ್ಯಕ್ರಮ ಹೋಗಬೇಕು, ಮನೇಲಿ ಹಠ ಹಿಡಿದೆ. 2 ವರ್ಷ ಹೋಗಿದ್ದೆ, ಈ ವರ್ಷ ಯಾಕೆ ಹೋಗಬೇಕು? ನಾಳೆ ನಮ್ಮ ಮನೇಲಿ ಕಾರ್ಯಕ್ರಮ ಇದೆ, ಗಣಹೋಮ ಇದೆ, ಸತ್ಯನಾರಾಯಣ ಇದೆ, ದೇವರಿದ್ದಾನೆ, ನಾನು ಹೋಗಿ ಬರ್ತೀನಿ, ಆಯ್ತಾ? ಆಮೇಲೆ ಇವತ್ತೆಲ್ಲ ಸ್ವೀಟ್ ಇಲ್ಲೆಲ್ಲ ಇದೆಯಲ್ಲ, ಇದು ನನ್ನ ಪ್ರಯುಕ್ತ ಕೊಟ್ಟಿರೋದು. ಯಾಕಂದ್ರೆ ಜನವರಿ 19ನೇ ತಾರೀಕು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಡೇ. 38 ವರ್ಷ ತುಂಬಿ 39ನೇ ವರ್ಷ. ನಾನು ಸ್ವೀಟ್ ತರಲಿಲ್ಲ, ಇದನ್ನೇ ನಾನು ಕೊಟ್ಟಿರೋ ಸ್ವೀಟ್ ಅಂತ ತಿಳ್ಕೊಂಡು ನನ್ನ ಟ್ವೀಟು ಇಲ್ಲ ಖರ್ಚು ಇಲ್ಲದೆ ನನ್ನ ಟ್ವೀಟ್ ಆಯ್ತು. ಅಲ್ಸರೆ ಆದರೆ ಒಂದು ನಾಡಿದ್ದು 19ನೇ ತಾರೀಕಿನ ಬಂದಿ ಅಂತ ನಾನು ಹೇಳ್ತೇನೆ. ನಿಮಗೆ ಯಾವಾಗಾದರೂ ಅವಕಾಶ ಅನುಕೂಲ ಅಂತ ಸಿಕ್ಕಿದವಾಗ ಬೆಂಗಳೂರಲ್ಲಿ ಇಂಡಿಯಾ 2nd ಸ್ಟೇಜಲ್ಲಿ ಅಲ್ಲಿಗೆ ಬಂದರೆ ನಾನು ಇವತ್ತು ಕರ್ಕೊಂಡು ಬರೋ ವ್ಯವಸ್ಥೆನ ಅಥವಾ ನಮ್ಮ ಮನೆ ಲೊಕೇಶನ್ ಕೊಟ್ಟು ನೀವು ಖಂಡಿತ ನೀವು ಬರಬೇಕು. ನಮ್ಮ ಮನೆದು ಒಂದು ಆತಿಥ್ಯದ ಸ್ವೀಕಾರ ಮಾಡಬೇಕು. ನಾವು ಹೆಚ್ಚಿಗೆ ವಿಚಾರ ಮಾಡಲ್ಲ, ನಾವು ಹೆಚ್ಚಿಗೆ ಬಾಟ್ಲಿ ಗುಂಡು ಏನಿಲ್ಲ, ಗೊತ್ತಾಯ್ತಾ? ಅದರಲ್ಲಿ ನಾವು ಜನರಲ್ಲಾಗಿ ಹೇಳ್ತಾರೆ. ಕೆಲವರು ಕೇಳ್ತಾರೆ, ಎಲ್ಲಿ ಬೇಕು ಅಂತಂದ್ರೆ ವ್ಯವಸ್ಥೆ ಮಾಡ್ತೀವಿ, ಇಲ್ಲ ಅನ್ನಲ್ಲ, ಆದರೆ ನಾವು ಅದಕ್ಕೆ ಸಾಧ್ಯ ಆಗಲ್ಲ. ಅಲ್ಸೆ ಅಲ್ಲಿ 19ಕ್ಕೆ ಪಾರ್ಟಿ ಬಿಡಲ್ಲ ಹತ್ತೊಂಬತ್ತು ಈಗ ಹೇಳಾಯ್ತಾನೆ, ಅಡ್ವಾನ್ಸ್ ಆಗಿ ಹೇಳಾಯ್ತು. ನಾಳೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಾನು. ಅಲ್ಲ 19 ಮಾಡೋಲ್ಲ, ಇಲ್ಲ ಪಾರ್ಟಿ ಇಲ್ಲ ಮಾಡೋಲ್ಲ 19. ನಾನು ಇವತ್ತು 8:30ಕ್ಕೆ ಪ್ರಮಾಣ ಬಸ್ ಹತ್ತಿ ಹೋಗಿ ಆಗುತ್ತೆ. ಅಲ್ಲಿ ಪಾರ್ಟಿ ಜಾಸ್ತಿ ಆದ್ರೆ ನಂಗೆ ರೋಡ್ ಕಾಣಲ್ಲ, ಬಸ್ಸು ಕಾಣಲ್ಲ. ಪಾರ್ಟಿ ಜಾಸ್ತಿ ಬಸ್ಸು ನಂಬರು ಕಾಣಲ್ಲ, ಕಾಣಲ್ಲ, ರೋಡು ಕಾಣಲ್ಲ. ಅಲ್ಲ ನೀನು ಕುಡಿಬೇಡ ಮರ ಕೂಡ ನಾವು ನಮಗೆ ಕೊಡಲ್ಲ. ಸರಿ ಆಯ್ತು, ಸಮಯ ಅವಕಾಶ ಕೊಟ್ಬಿಟ್ಟೆ ಬೇರೆ ಒಂದು ಘಟ ನೆನಪಾಗ್ತದೆ, ಚಿತ್ರ ಘಟ ನೆನಪಾಗ್ತದೆ ನನಗೆ. ನಾನು ಹೈಕಾಡಿಯಿಂದ ಕುಂದಾಪುರಕ್ಕೆ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಬ್ಯಾಂಕಿಗೆ. ನಾನು ಕುಂದಾಪುರಿಗೆ 20 ಇದ್ದೆ. ಹೈಕಾಡಿಗೆ ಬಸ್ ಹತ್ತಿದೆ ನಾನು. ಸೀಟ್ ಖಾಲಿ ಇತ್ತು, ಒಬ್ಬನ ಹತ್ರ ಗಂಡಸು ಹತ್ರ ಖಾಲಿ ಕೂತ್ಕೊಂಡೆ ನಾವು ಸುಮಾರು ದೂರ ಹೋದೆವು. ಅದು ಯಾರಿಗಾರು ಮಾತಾಡಲಿಲ್ಲ. ಆಮೇಲೆ ಗೊತ್ತಾಯ್ತು ಯಾರು ನನ್ನಪ್ಪ ಗೊತ್ತಲ್ಲ ಸಿದ್ದರಾಮ, ನನಗೆ ಗೊತ್ತಿಲ್ಲ ಆನಂದೇವಿ, ನನಗೆ ಗೊತ್ತಿಲ್ಲ. ಆಮೇಲೆ ನಾನೇ ಮಾತಾಡ್ತೀನಿ ಸಿದ್ದರಾಮ ಹೌದೇನೋ ಸಿದ್ದರಾಮ, ನನ್ನ ಭಾಗದ ಸಿದ್ದರಾಮ ಅಲ್ವಾ? ನಮಗೆ ನಮ್ಮ ಸಹಪಾಠಿ ಸಿಕ್ಕಿದಾಗ ಆಗುವ ರೋಮಾಂಚನ ಅಂದರೆ ಅದು ಹೇಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗುತ್ತೆ ನಮಗೆ ಸಿಕ್ಕಿದಾಗ. ನಮ್ಮ ಸಿದ್ದರಾಮ್ ಶೆಟ್ಟರು ಡಿಸೆಚ್ ಮಾಡಿಬಿಟ್ಟು ಹೆಬ್ಬರಿಗೆ ಬಂದವಾಗ ಎಲ್ಲಿಗೆ ಹೋಗುದು, ಮನೆಗೆ ಹೋಗುದು ಹೇಗೆ ಅಂತ ರಾತ್ರಿ ಆಗಿತ್ತು. ಸಿದ್ದರಾಮ್ ಶೆಟ್ಟರೆ ಯೋಚನೆ ಮಾಡಬೇಡಿ, ನಾನು ಆಶೆ ಕೊಡ್ತೀನಿ, ನಾನು ಇಲ್ಲೇ ಬಿಟ್ಟು ರಾತ್ರಿ ಅಲ್ಲೇ ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ ಎದ್ದು ಹೋಗಿದ್ದಾರೆ. ಕೇಳಿ ಹೌದಾ ಅಲ್ವಾ ಅಂತ ಕೇಳಿ, ಒಂದು ಹಿಂದಿನ ಒಂದು ನೆನಪು, ಹೌದಾ ಅಲ್ವಾ? ಬಗ್ಗೆ ಬರ್ತೇನೆ ಅಂತ ಹೇಳಿದೆ, ಕೊನೆಯ ವರ್ಷದಲ್ಲಿ ಆಗಲಿಲ್ಲ. ಆ ಬಗ್ಗೆ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಹೆಸರು ಉದಯ್ ಕುಮಾರ್. ಎಲ್ಲರಿಗೂ ಗೊತ್ತಿದೆ. ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಬೆಳವೆ ಶಾಲೆ, ಆಮೇಲೆ ಗೋಳಿ ಅಂಗಡಿಯಲ್ಲಿ ಪ್ರೌಢ, ಆಮೇಲೆ ಡಿಗ್ರಿಯನ್ನು PPC ಉಡುಪಿಯಲ್ಲಿ ಮುಗಿಸಿದ್ದೇನೆ. ಅದಾದ ನಂತರ ಈಗ ಪ್ರತಿಷ್ಠಿತ ಫೇವರೇಟ್ ಕ್ಯಾಶು ಚೆನ್ನಿಯಾಡಿ ಇದರ ಗೇರು ಉದ್ಯಮದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆಯೇ ನನ್ನ ಧರ್ಮಪತ್ನಿ ಬಂದಿದ್ದಾರೆ, ಅವಳ ಹೆಸರು ಶ್ಯಾಮಲ. ಅವಳು ಟೈಲರಿಂಗ್ ಉದ್ಯೋಗವನ್ನು ಮನೆ ಕೆಲಸದೊಂದಿಗೆ ನನಗೆ ಸಹಕರಿಸ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಒಮ್ಮೆ ನೋಡಿದಾಗಾಯಿತು ಅಂತ ಅವಳನ್ನು ಕರ್ಕೊಂಡು ಬಂದೆ. ಅಲ್ಲಿ ಬಂದ ನಂತರ ತುಂಬ ಖುಷಿ ಆಯಿತು. ಇದು ನನ್ನ ಕಿರುಪರಿಚಯ.
ಸ್ನೇಹಿತರೆ, ನಾನು ನಿಮಗೆ ಗೋಳಿಂಡಿ ಮೊದಲು ನನ್ನ ಹೆಸರು ಹೇಳಿದೆ ದಿನಕರ ಶೆಟ್ಟಿ ಅಂತೇಳಿ. ಡಾಕ್ಟರ್ ಅಂತ ಮತ್ತೆ ಬಂದದ್ದು ಕಾಲೇಜ್ ಮುಗಿದ ಮೇಲೆ. ನಾನು ದಿನಕರ ಶೆಟ್ಟಿ. ಗೋಳಂಡಿ ಹೈಸ್ಕೂಲ್ಗೆ ಬಂದ ಅತೀ ದೂರದ ವ್ಯಕ್ತಿ ಅಂದರೆ ನಾನು. ನಮ್ಮೂರು, ನಮ್ಮ ಮನೆ, ನಮ್ಮ ಕಡೆ ಊರೆಂದರೆ ಒಂದೇ ಮನೆ. ಹಂಗಿದ್ದೊಂದು ಊರು ನಡುಮೂರು, ಅಲ್ಲಿ ಒಂದೇ ಮನೆ ಇದ್ದದ್ದು ಅವಾಗ. ಸೊ ಇದು ಶಾಲೆ ಓದಿದ್ದಂದ್ರೆ 1ನೇ ಕ್ಲಾಸು ಹೆಂಗೊಳ್ಳಿ ಶಾಲೆ, ಹೆಂಗೊಳ್ಳಿ. ಆಮೇಲೆ ಅಮಾಸ್ಯೆ ಶಾಲೆಗೆ ಹೋದೆ. ಆಮೇಲೆ ಗೋಳಂಡಿ ಹೈಸ್ಕೂಲಿಗೆ. ಎಲ್ಲೂ ಸಹ ನಾನು ಹಿಂದಿನ ಬೆಂಚು, ಎಲ್ಲೂ ಮುಂದಿನ ಬೆಂಚ್ ಸಿಗಲಿಲ್ಲ ನನಗೆ. ಎಲ್ಲ ಕಡೆ ನಾನು ಹಿಂದಿನ ಬೆಂಚು. ನಾನು ಈ ಸೀತಾರಾಮ, ನರಸಿಂಹ, ಇನ್ನೊಬ್ಬ ಪ್ರಭಾಕರ, ಅವ ಅವರಿಗೆಲ್ಲ ಗುರು. ಬೆಳವಿ ಪ್ರಭಾಕರ ನಿಮ್ಮೆಲ್ಲ ಗುರು ಅಲ್ಲ. ಪ್ರಭಾಕರ ನರಸಿಂಹ ಎರಡನೇ ನಮ್ಮ ಮುಂದಿನ ಬೆಂಚ್ ಇವ. ಜಾಗ 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 ಹೇಳಿ ಅದು ಎಲ್ಲರದ್ದು ಅವ್ರವ್ರ ಹೈಸ್ಕೂಲಿದ್ದು ಒಂದೊಂದು ಸವಿ ನೆನಪು, ಕಹಿ ನೆನಪು ಇದ್ದದ್ದು ನೆನ್ಪು ಮಾಡ್ಕೊಂಡ್ರೆ ಶಾಲೆದು ಅದು ಮಾಸ್ಟರ್ದು ನಮ್ಮ ಒಳಗಿದ್ದು ಅದನ್ನು ನೆನ್ಪು ಮಾಡ್ಕೊಂಡು ಭಾರಿ ಚೆನ್ನಾಗಿರ್ತದೆ. ಆಮೇಲೆ PUC ಬೆಣ್ಣಕಾಸಲ್ಲಿ ಮಾಡಿದ್ದು. ನಾನು ಸೀತಾರಾಮ ಹೊಟ್ಟೆ ಇತ್ತು. ಆಮೇಲೆ ಡಿಗ್ರಿ ಅಂದರೆ BVSC ಇದ್ದದ್ದು ಒಂದೇ ಕಾಲೇಜು ಬೆಂಗಳೂರು, ಅಲ್ಲಿ ಮಾಡಿದೆ. ಆಮೇಲೆ ಕೆಲಸ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡಲ್ಲಿ ಶುರು ಮಾಡಿದೆ. ಮೈಸೂರು, ಚಾಮರಾಜನಗರ, ಹುಣಸೂರು, ಆಮೇಲೆ ಮಂಗಳೂರು, ಬೆಳತ್ತಂಗಡಿ ಎಲ್ಲೆಲ್ಲ ಆಯ್ತು ತೆಗಿತೀರಿ. ಕೊನೆ ಬಂದು ಊರಲ್ಲಿ ಅಂತ ರಿಟೈರ್ ಆಗಿದೆ. ಸೊ ಫ್ಯಾಮಿಲಿ ಲೈಫು ಅಂತ ಹೇಳಿದರೆ 91ರಲ್ಲಿ ಮದುವೆ ಆಯಿತು. ಕಿರಣ್ ಅಂತೇಳಿ ನನ್ನ ಹೆಂಡತಿ ಹೆಸರು. ಮಗ ಒಬ್ಬ ಇದ್ದಾನೆ, ಅವನಿಗೆ 30 ವರ್ಷ ಇತ್ತು, ಗೌರವ್ ಅಂತೇಳಿ. ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ವಿತ್ ಮಾಸ್ಟರ್ ಡಿಗ್ರಿ. ಅವನಿಗ ಪೂನಾದಲ್ಲಿ ಕಂಪನಿ ಯಾವುದು ಸೀತಾರಾಮ? ಕಮ್ಯುನಿಸ್ಟ್ ಅಲ್ಲಿ ಮರೆತು ಹೋಗ್ತದೆ, ಅದರಲ್ಲಿ ಇದ್ದಾನೆ. ನಾನಿನ್ನೂ ಅಜ್ಜ ಆಗಿಲ್ಲ, ಆಗಬೇಕಷ್ಟೇ. ಆಮೇಲೆ ಈಗ ರೈಟ್ ನಾವು ಕೋಟೇಶ್ವರದಲ್ಲಿ ಸಹನಾ ಹಾಲಿನ ಎದುರುಗಡೆ ಒಂದು ಮನೆ ಕಟ್ಕೊಂಡು ಅಲ್ಲಿ ಇದ್ದೀವಿ. ಊರಲ್ಲಿ ಜಮೀನು ಇದ್ದದ್ದೆಲ್ಲ ಕೆಲವೆಲ್ಲ ಇತ್ತು, ಕೆಲವೆಲ್ಲ ಸಿಸ್ಟರ್ಸ್ ನೋಡ್ತಾ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಈ ಹಳೆಯ ಫ್ರೆಂಡ್ಸನ್ನು ಹುಡ್ಕೊಂಡು ದಿನ ತೆಗೆಯುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಅದಕ್ಕಾಗಿ ಎಲ್ಲರಲ್ಲಿ ಮತ್ತೆ ಇವರೆಲ್ಲ ಹೇಳಿದಾಗೆ ನಂದು ಒಂದು ಸಾರಿ ಇದು ಶ್ರೀಮತಿಯವರೇ, ಕಳೆದ ವರ್ಷ ನಾನು ಬರಲಿಲ್ಲ. ಅದೇ ದಿನ ಹೇಳಿದ ಜನವರಿ 11 ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಈ ವರ್ಷ ಎಲ್ಲ ನೆನಪು ಮಾಡ್ಕೊಂಡಿದ್ದೀವಿ. ಬರ್ಲಿಕ್ಕೆ ಆಗದೆ ಇರುವಂಥದ್ದೇ ಕಾರ್ಯಕ್ರಮ, ನಮ್ಮನೆಯಲ್ಲೇ ಫಂಕ್ಷನ್. ಅದೇ ಜನವರಿ 11 ನಮ್ದು ಕಾರ್ಯಕ್ರಮ ಚೇಂಜ್ ಆಗೋದಿಲ್ಲ. ಇನಿವೆ ಥ್ಯಾಂಕ್ಸ್, ಎಲ್ಲ ಬಂದಿದ್ದೀರಿ. ಮತ್ತೆ ಮುಂದೆ ಮಾತಾಡ್ತೇವೆ. ನನ್ನ ಹೆಸರು ನಾಗರಾಜನ ಅಕ್ಕತ್ತಾಯ. ಎಲ್ಲರೂ ಹೇಳೋದು ಅಕ್ಕತ್ತಾಯ ಅಂತ. ಹೆಸರು ಯಾರಿಗೂ ನಮ್ಮ ಹೆಸರು ಗೊತ್ತಿತ್ತು ಅಂದ ಅಕ್ಕತ್ತಾಯ. ನಾವು 11/11/1959 ಬೆಂಗಳೂರಿನ ವರ್ತೂರಲ್ಲಿ ನಮ್ಮ ಜನನವಾಗಿದೆ. ಅಲ್ಲಿಂದ 1ರಿಂದ 6 ಬೆಂಗಳೂರು ವರ್ತೂರಿನಲ್ಲಿ ಸ್ಕೂಲ್ ಕಲಿತಿದ್ದೆ. 72ರಲ್ಲಿ ನಮ್ಮ ತಂದೆ ತೀರಿ. ಆಮೇಲೆ 8-9 ಗೋಲೆಗಳ ಸ್ಕೂಲಿಗೆ ಕಲಿತಾರೆ. ಅದ್ರ ಮೇಲೆ ಒಂದು ಉದ್ಯೋಗ ಇದೆ, ಅಡುಗೆ ಮಾಡೋದು, ಊಟ ಹಾಕೋದು, ಇಷ್ಟೇ. ಬೇರೆ ಎಲ್ಲ ಕಡೆಗೆ ರಿಟೈರ್ ಆಯಿತು, ಅದಾಯ್ತು, ಇದಾಯ್ತು. ನಾವು ಎಲ್ಲವರಿಗೆ ಸಂಪಾದನೆ ಇಲ್ಲ, ಮನೇಲಿ ಕೂತ್ಕೊಂಡು ಆಗ್ತೀವಿ. ಮತ್ತೆ ಇಷ್ಟೇ ಚೆನ್ನಾಗಿ ಮಾಡೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ವಾಕೋಡ ಅಂತ. ನಾವು ಕೊಕ್ಕರ್ನೆ ಕೋಟಪ್ಪಯ್ಯನವರು. ಪ್ರೈಮರಿ ಮತ್ತು ಹೈಸ್ಕೂಲ್ನ ಕೊಕ್ಕರ್ನೆಯಲ್ಲಿ ಮುಗಿಸಿ TCH ಕೂಡ ಅಲ್ಲೇ ಮಾಡಿದ್ದು. ಅದ್ರ ಮಧ್ಯದಲ್ಲಿ 2 ವರ್ಷ PUCಗೆ ಬರ್ಕೋಗಿದ್ದಾರೆ. ಯಾಕಂದ್ರೆ ಹೇಳಿದ್ರೆ ನಮ್ಮ ಅಣ್ಣ ಮಾಸ್ಟಾಗಿದ್ದ. ಆಗ 340 ರೂಪಾಯಿ ಸಂಬಳ. ಈ ಸಂಬಳಕ್ಕಿಂತ ಬ್ಯಾಂಕ್ನಲ್ಲಿ ಒಳ್ಳೆ ಸಂಬಳ ಸಿಗ್ತದೆ, ಸೌಲಭ್ಯ ಸಿಗ್ತದೆ ಅಂತ ಎಲ್ಲ ಬ್ಯಾಂಕಿನವರು ನಮ್ಮ ತಲೆದಿದ್ರು ಹುಡುಗರೆಲ್ಲ, ನಮ್ಮ ಕೊಲೀಗ್ಸ್, ಸಹಪಾಠಿಗಳು ಮತ್ತು ಬೇರೆಯವರೆಲ್ಲ. ನಾನು ಕೂಡ ಹಾಗೆ PUCಯಲ್ಲಿ ಅಕೌಂಟೆನ್ಸಿ ತಗೊಂಡೆ, ಕಾಮರ್ಸ್. ಅಕೌಂಟೆನ್ಸಿ ಏನು ಮಾಡು, ಪುನಃ ಹಣದ ಕಾಲಿಗೆ ಹಿಡಿಬೇಕಾಯ್ತು.
ನಾನು ಆವಾಗಲೇ ಹೋಗಿದ್ರೆ ನನಗೆ ಈ 2 ವರ್ಷ ಕೆಲಸ ಸಿಕ್ತಿತ್ತು ನಿಮಗೆ, ಯಾಕೆ ಈಗ ಪುನಃ ಆದರೂ ಹೋಗುವ ಸೀದಾ ಕುಶಲ್ ಶೆಟ್ಟರ್ ಹತ್ರ ಹೋಗಿ ಒಕ್ಕರಣೆಯಲ್ಲಿ ಸೀಟ್ ಕೇಳಿದೆ. ಆಗ ಅವ್ರದ್ದು ಡಿಸ್ಪ್ಯೂಟ್ ನಡೀತಿರುವಂಥ ಕಾಲ, ನಮ್ಗೆ ಗೊತ್ತಿರಲಿಲ್ಲ. ನಾನು ಪ್ರಿನ್ಸಿಪಾಲ್ ಹತ್ರ ಅಪ್ಲಿಕೇಶನ್ ಕೊಟ್ಟೆ, ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ಅವ್ರು ಕವರ್ಟಲ್ಲಿ ಇಟ್ಟಿಗೆ ಹಾಕಿ ಹೋಗಿದ್ವಿ. ಕುಶಲ್ ಶೆಟ್ಟರ್ ನೀನು ಅಪ್ಲಿಕೇಶನ್ ಅಲ್ಲಿ ಹಾಕಿ ಕೊಟ್ಟಿದ್ದೇನೆ, ಸೆಲೆಕ್ಷನ್ ಮಾಡಬೇಕು, ಹ್ಯಾಂಗೆ ಮಾಡೋದು ನನಗೆ ಅಂತ ಅದೇ ಕೂಡಲೇ ಕೈಲಿ ಪುನಃ ಬರೆಸಿ ಅಪ್ಲಿಕೇಶನ್ ತಗೊಂಡು ಹಿಂದಿನ ಡೇಟ್ ಹಾಕಿ ನನಗೆ ಆಗ ಅಲ್ಲಿ TCH ಸೀಟ್ ಕೊಟ್ಟರು. ಅನಂತರದಲ್ಲಿ 78ರಲ್ಲಿ ನಾವು ರಂಗನಕೆರೆಯಲ್ಲಿ ಹೊಸ ಒಂದು ಸ್ಕೂಲ್ ಆರಂಭ ಮಾಡಿದ್ದು, ಅವರೇ ಮಾಡಿದ್ದು. ಅಲ್ಲಿ ನಾನು ಪ್ರಥಮ ಹೋಗಿ ಸೇರಿಕೊಂಡೆ. ಆಗ ಸರ್ಕಾರದ ಗ್ರ್ಯಾಂಟ್ ಇರಲಿಲ್ಲ, 7 ವರ್ಷ ಗ್ರ್ಯಾಂಟ್ ಇರಲಿಲ್ಲ. ಅಂದರೆ 3 ವರ್ಷ ಇತ್ತು, ಅದು 7 ವರ್ಷ ಆಯಿತು. ಆಗ ಕುಶಲ್ ಶೆಟ್ಟರು ನಮ್ಮ ಪಾಪು ಪುಣ್ಯ ಗ್ರಹಿಸಿ ನಮಗೆ 150 ರೂಪಾಯಿ ಸಂಬಳ ಕೊಡ್ತಾ ಇದ್ರು, ಅಂದರೆ 340 ಅರ್ಧ. ಆಗ ಆ ಸಮಯದಲ್ಲಿಯೇ ನಾವು ಮತ್ತೊಂದು ಛಲ ಬಿಡಲಿಲ್ಲ. ಅವರು ನೀನು ಇಲ್ಲಿವರೆಗೂ ಬಡ್ಡಿ ಪಡೆಯಲು ಒಂದು ಶಾಲೆ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಅಪಾರ್ಟ್ಮೆಂಟ್ ಒಂದು ಹುಡುಗಿಯನ್ನು ಕೊಟ್ಟರು. ಆಗ ನಾವು ಮೊದಲೇ ಲೆಕ್ಕಾಚಾರ ಹಾಕ್ಕೊಂಡಿತ್ತು, ಅದು ಸುಮತಿ ಅಂತ ಅವಳನ್ನಲ್ಲಿ HM ಮಾಡಿ ಆಗ 2 ಶಾಲೆಯ ಜವಾಬ್ದಾರಿ ಅನ್ನುವಂಥದ್ದು ನನ್ನ ತಲೆ ಮೇಲೆ ಬಂತು. ಬಹುಶಃ ಇದೆಲ್ಲ ಒಂದು ದೈವ ಸಂಕಲ್ಪ ಇರ್ಬೋದು. ಆವಾಗ ಕಷ್ಟ ಅನಿಸಿದ್ರು ಕೂಡ ಈಗ ಬಹಳ ಖುಷಿ ಆಗ್ತದೆ. 40 ವರ್ಷ ನಾವಿಬ್ಬರು ಕೂಡ ಅದೇ ಶಾಲೆಯಲ್ಲಿ ರಿಟೈರ್ಡ್ ಆಗಿ ಬಡ್ಡಿ ಬಡದಲ್ಲಿ ಮನೆ ಮಾಡ್ಕೊಂಡಿದ್ದೇವೆ. ನಮಗೆ 2 ಮಕ್ಕಳು, 1 ಗಂಡು 1 ಹೆಣ್ಣು. ಈಗ ರಿಟೈರ್ಡ್ ಆದಮೇಲೆ ಸ್ವಲ್ಪ ದಿವಸ ಒಂದು 4 ವರ್ಷ ನಾವು ಮಕ್ಕಳ ಮನೇಲಿ ಹೋಗಿ ಇತ್ತು. ಅನಂತರದಲ್ಲಿ ಅದು ಬೆಂಗಳೂರು ನಮ್ಗೆ ಇಡಿಸೋದಿಲ್ಲ. ನಾವು ಬೆಳೆದಂಥ ವಾತಾವರಣ ಹಳ್ಳಿ ವಾತಾವರಣ. ಇಲ್ಲಿಗೆ ನಮ್ಮ ಮನೆಯಲ್ಲಿ ಪಿತ್ರಾಜಿತ ಆಸ್ತಿ ಡಿವೈಡ್ ಆಯಿತು. ಅಲ್ಲಿ ಒಂದು 5-6 ಎಕರೆ ಜಾಗ ಬಂತು ನಮ್ಮದು. ಒಳ್ಳೆ ಗದ್ದೆ, ಸೀತಾ ನದಿಯ ತೀರದಲ್ಲಿದೆ, ನೀರು ಬೇಕಾದಷ್ಟಿದೆ. ತೋಟ ಮಾಡುವ ಅನಿಸ್ತು. ಈಗ ಒಂದು 6 ವರ್ಷ ಆಯಿತು ತೋಟ ಆಗಿ. ಕಳೆದ ವರ್ಷ ಮತ್ತು ಈ ವರ್ಷದಿಂದ ಫಲ ಬರ್ತಾ ಇದೆ ಅಡಿಕೆ. ತೊಂದರೆ ಇಲ್ಲ, ಅಂದರೆ ಖುಷಿ ಆಗ್ತದೆ. ತೋಟದ ಮಧ್ಯೆ ಹೋಗುವಾಗ ಬಹಳ ಖುಷಿ ಆಗ್ತದೆ. ಅಡಿಕೆ ಹಾಕೋದು ಅಥವಾ ಸಿಂಗಾರ ಹೂವಿನ ಪರಿಮಳ ಇತ್ಯಾದಿಗಳೆಲ್ಲ. ಲಾಭ ನಷ್ಟ ಲೆಕ್ಕಾಚಾರ ಹಾಕಿದರೆ ನಮಗೆ ವರ್ಷಕ್ಕೆ 2 ಲಕ್ಷ ರೂಪಾಯಿ ಹತ್ರ ಖರ್ಚು ಬರ್ತದೆ. ಆದರೂ ಕೂಡ ಒಂಥರ ಖುಷಿ ಆಗ್ತದೆ. ನಾಲ್ಕಿದ್ರೆ ಕೆಲಸ ಮಾಡಿ ಕೊಡುವಂಥ ಆಸಕ್ತಿ ನಮಗೆ ಬರ್ತದೆ. ನಾವು ಕೆಲಸ ಮಾಡಲಿ, ನಮ್ಗೆ ಆರೋಗ್ಯ ಕೂಡ ಚೆನ್ನಾಗಾಗ್ತದೆ. ನಾವು ಇಬ್ಬರು ಕೂಡ ಶುಗರ್ ಪೇಷಂಟ್. ನಮ್ಮ ಹೆಂಡತಿ ಹತ್ರ ಬಾಮರಿತಿ ಅಂತ ಹೇಳಿದರೆ ಅಯ್ಯೋ ಅಲ್ಲಿ ಬಿಸಿಲಲ್ಲಿ ಅಲ್ಲಿ ಕಷ್ಟ ಅಂತ ಬರುವುದಿಲ್ಲ. ಈ ವರ್ಷದಿಂದ ನನ್ನೊಟ್ಟಿಗೆ ಕಾರ್ನಲ್ಲಿ ಬರ್ತಾಳೆ. ಅಡಿಕೆ ಹಾಕೋದು, ರೊಟ್ಟಿ ತಿರ್ಗೋದು. ಶುಗರ್ ಚೆಕ್ ಮಾಡಿ ನೋಡಿದಾಗ 350 400 ಇದ್ದದ್ದು 170 ಬಂದಿದೆ. ಯಾಕಂತ ಹೇಳಿದರೆ ನಾನು ಒಂದು ವಿಷಯ ಹೇಳೋದಿದೆ, ಶುಗರ್ ಇದ್ದವರಿಗೆ ಬಗ್ಗೆ ಹೆಚ್ಚು ಕೆಲಸ ಮಾಡಿದಷ್ಟು ನಮ್ಮ ಇದ್ರ ಮೇಲೆ ಹೆಚ್ಚು ಎಫೆಕ್ಟ್ ಆಗಿ ಆ ಶುಗರ್ ಅನ್ನೋದು ಡೌನ್ ಆಗ್ತದೆ. ಖಂಡಿತ ಇದು ನಾವು ನಮ್ಮ ಸ್ವಂತ ಅನುಭವದಿಂದ ಹೇಳೋದು. ಅವಳು ಈಗ ಬರಬೇಡ ಅಂತ ಹೇಳಿದ್ರೆ ಕೇಳಿಲ್ಲ, ಬರ್ತಾಳೆ. ಖಂಡಿತ ಖಂಡಿತ ಹೌದೌದು. ಅದನ್ನು ಯೋಗಾಸನ ಅದಿದ್ರೆ ಹೇಳ್ತಾರಲ್ಲ, ಬಗ್ಗೆ ಹೇಳೋದು. ನೋಡಿ ಮುಂಚೆಲ್ಲ ನಾವು ಪಟ್ಟಣದಲ್ಲಿ ನೀರು ಇಟ್ಟೋದು ಅಥವಾ ನೀವು ಕಡಪದ್ದೆಲ್ಲ ಮಾಡ್ತಾ ಇದ್ರಲ್ಲ, ಆಗ ಶುಗರ್ನ ಎಫೆಕ್ಟ್ ಅಷ್ಟು ಬರೋದಿಲ್ಲ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ಶುಗರ್ ಜಾಸ್ತಿ ಆಗ್ತದೆ. ಇನ್ಸುಲಿನ್ ತಗೊಳ್ಳೋದು, ಮಾತ್ರೆ ತಗೊಳ್ಳೋದು, ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಧನ್ಯವಾದಗಳು. ನಾವೆಲ್ಲ ಇಲ್ಲಿ ಸೇರಿದ್ದು ಭಾಳ ಖುಷಿ ಆಯಿತು. ಒಂದು ಸೊಲ್ಯೂಷನ್ ಸಹ ಕಂಡಿಟ್ಟು ಏನು ನಿದ್ದೆ ಮಾಡುವವರಿದ್ರೆ ನಿಂತ್ಕೊಳ್ಬೇಕು ಅಸಲ್ಲಿ ಅಂತ. ನಿಂತಿದೆಯಲ್ಲ, ನಿಮಗೆಲ್ಲ ನೆನಪಿದೆಯಲ್ಲ, ನನಗಂತೂ ನೆನಪು ಚೆನ್ನಾಗಿದೆ. ನಾವೆಲ್ಲ ನಿದ್ದೆ ರೆಸ್ಟ್ ಮೇಲೆ ನಿದ್ರೆ ಮಾಡೋದು ಹೊರತು ನಿಂತ್ಕೊಳ್ಳೋದಿಲ್ಲ. ಈ ಕೃಷ್ಣರಾಜ ಹೇಳಿದ ಮತ್ತೆ ಬೇರೆ ಕ್ಲಾಸಲ್ಲಿ ನಿದ್ದೆ ಮಾಡಿದ್ರು ಅಡಿಗರು ಬಂದ ಕೂಡ ನಿದ್ದೆ ನಾನು ಆಟ ಹೋಗಿದ್ದೆ ಸೊ ಇಂಟ್ರೆಸ್ಟ್ ಇದು ಆ್ಯಟಿಟ್ಯೂಡ್. ನಾನು ಒಂದು ದಿವಸ ಇಲ್ಲಿ ಆಟಕ್ಕೆ ಹೋಗಿ ಬಂದಿದ್ದೆ. ಆಟಕ್ಕೆ ಹೋಗಿ ಬಂದವಾಗ ನೆಕ್ಸ್ಟ್ ಕನ್ನಡ ಪಂಡಿತರ ಪಾಠ ಅಷ್ಟು ಚೆನ್ನಾಗಿರ್ತಾರೆ, ನಾವು ಮಿಸ್ ಮಾಡೋದಿಲ್ಲ, ಅಷ್ಟು ಚಂದದ ಪಾಠ. ಏನೋ ಒಂದು ವಿಷಯ ಹೇಳಿ, ಮೋಸ್ಟ್ಲಿ ಕನ್ನಡ ಮತ್ತು ಕೃಷ್ಣನ ಇರೋದು ಕಾರಣ ಹೇಳ್ತಾನೆ. ನಾನು ಇಲ್ಲಿ ತನಕ ಹೋಗಿದ್ದು ನಿಂದಕ್ಕೆ ಬರೋದು ನ್ಯಾಯವೂ ಅಲ್ಲ, ಮುಂದಸ್ತಾ ಇದ್ದೆ ನಾನು ಸುಮ್ಮನೆ ನ್ಯಾಯವೂ ಅಲ್ಲ, ನ್ಯಾಯವೂ ಅಲ್ಲ, ಧರ್ಮವೂ ಅಲ್ಲ ಅಂತ ಮೋಸ್ಟ್ಲಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು. ನಾನು ನ್ಯಾಯವೂ ಅಲ್ಲ, ಅನ್ಯಾಯವೂ ಅಲ್ಲ, ಯಾರ ದಿನಕರಣ ಹೌದು ಆಯಿಲಿ ಅಂತೇಳಿ ನಂದು ಎರಡು ಕಿವಿ ಹೇಳ್ಕೊಂಡು ಹೋದಾಗ ಕಿವಿ ಹಿಡ್ಕೊಂಡು ಹೋದಿತ್ತಲ್ಲ ಅಷ್ಟು ಖುಷಿ ನನಗೆ. ಅದೇನು ನೋವು ಮಾಡೋದಲ್ಲ, ಆಗ ಹಿಡ್ಕೊಂಡು ಹೋಗೋದು ಚಂದ ಇತ್ತಲ್ಲ. ನಾನು ಅವ್ರದ್ದು ಒಂದು ರೀತಿಯ ಶಿಷ್ಯ. ನಾನು
ಕರ್ಕೊಂಡು ಹೋಗ್ಬೇಕು. ಒಂದು ಗುರುಗಳು ಹೇಗೆ ಮಕ್ಕಳನ್ನು ಮೆಸ್ಮರೈಸ್ ಮಾಡ್ತಾರೆ ಅಂತ ಹೇಳೋದು ಆ ದಿನ ನನ್ನ ನಾರಾಯಣ ಹೆಬ್ಬಾರ್ದು ಆ್ಯಟಿಟ್ಯೂಡ್ ಬಿಡಿ. ಹೌದು, ಯಾವುದೇ ಒಂದು ಕ್ಲಾಸನ್ನು ನಾವು ಮಿಸ್ ಮಾಡ್ತಾ ಇರಲಿಲ್ಲ. ಬಟ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಕೃಷ್ಣರಾಜ ಹೇಳಿದ, ಹೆಡ್ ಅಂದರೆ ನಮ್ಮಂಥವ್ರಿಂದ ನ್ಯಾಯವೂ ಅಲ್ಲ ಅಂತಿಲ್ಲ, ಅನ್ಯಾಯವೂ ಅಲ್ಲ ಅಂತಿಲ್ಲ. ಬರ್ತಾ ಇದ್ದೇವೆ ನೋಡಿ, ಈಗ ಬರ್ತಾ ಇದ್ದಾರೆ, ಹೊರಟಿದ್ದಾರೆ. ಈಗ ಬೇಕಿದ್ದು ನ್ಯಾಯವಲ್ಲ ಅನ್ಯಾಯವಲ್ಲ ಮಧ್ಯ ಮಧ್ಯೆ ಏನಾದ್ರು ಉಂಟನ್ನು ಕೇಳಿದರೆ ಹೇಳತಿದ್ದೆ, ಉಂಟಾ ಇಲ್ಲ. ಎಕ್ಸಾಂಪಲ್ ಹೇಳ್ತೇನೆ. ನಾನು ಒಬ್ಬ ಮನೆಯಲ್ಲಿ ಒಂದು ಕೋಳಿ ತಂದು ಇಟ್ಟಿದ್ದಂತೆ ಪಲ್ಯ ಮಾಡಲಿಕ್ಕೆ. ಅದನ್ನು ನಾಯಿ ಎತ್ಕೊಂಡು ತಾಯಿ ಏನು ಮಾಡೋದು, ಇನ್ನು ಗಂಡ ಬಂದು ಹೊಡಿತಾನೆ ಅಂತ ಹೇಳಿ ನಾಯಿ ತಂದು ಪಲ್ಯ ಮಾಡಿ. ಈಗ ಅದು ಮಗ ನೋಡಿದ್ದಾನೆ, ಹೇಳ್ರೆ ಏನಾಗುತ್ತೆ, ನ್ಯಾಯ ಯಾವುದೋ ನ್ಯಾಯ ಯಾವುದು. ಆದ್ರಿಂದ ಒಂದು ನ್ಯಾಯ ಮತ್ತೊಂದು ನ್ಯಾಯ ಮತ್ತು ಒಂದು ಆಪ್ಷನ್ ಇದೆ. ಅದು ಹಿಂದಿನ ಕಾಲದಲ್ಲಿ ನಮ್ಗೆ ಗೊತ್ತಿಲ್ಲ, ಈಗ ಎಲ್ಲ ಬಂದು ಓದಿದ್ದೆಲ್ಲ ಎಲ್ಲರೂ ಕೇಳಿದ್ದು, ಯಾರೆಲ್ಲ ಕೇಳಿದ್ದು ಇದೆಲ್ಲ ಸ್ವಂತದ್ದಲ್ಲ, ಎಲ್ಲ ಎಲ್ಲವರಿಂದ ಕಲ್ತು. ಓಕೆ, ಮುಂದೆ ಯಾರಾದರೂ ವಿಚಾರ ಇತ್ತು. ನಮ್ಮದು 8ನೇ ಕ್ಲಾಸಲ್ಲಿ ನಾವು ಸೇರಿ 9ನೇ ಕ್ಲಾಸಿಗೆ ಹೋಯ್ತು. 9ನೇ ಕ್ಲಾಸಿಗೆ ಹೋಗಿ ಈಗ ಗುರುಗಳಾಗಿ ರಿಟೈರ್ ಆಯಿತು. ಯಾರು? ನಮ್ಮ ಪ್ರಭಾಕರ್ ಶೆಟ್ಟರು, ಬಿ ಪ್ರಭಾಕರ್ ಶೆಟ್ಟರು. ಅವರು ನನ್ನ ಹತ್ರ ಹೇಳಿದ್ರು, ಸರ್ ನೀವೆಲ್ಲ ಪಾಸಾಗಿ ಮುಂದೆ ಹೋಗ್ತಾ ಇದ್ದೀರಿ, ನಾನು ಇಲ್ಲೇ ಕೂತ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ, ಏನೂ ಮಾತಾಡೋದು ಬೇಡ, ಈಗ ಅದು ಮಾತಾಡೋದು ಬೇಡ, ಡಿಸ್ಕಸ್ ಏನು ಬೇಡ. ಅಷ್ಟಕ್ಕೂ ನಮ್ಮ ರಾಮಚಂದ್ರ ಅಡಿಗಳಂತ ಗೊತ್ತಾಗಲಿಲ್ಲ, ನಾರಾಯಣ ಹೆಬ್ಬಾರ್ಲು ಪಾಠ ಮಾಡ್ತಾ ಇದ್ದರು. ಪಾಠ ಮಾಡ್ತಾ ಇದ್ದಾಗ ವಿಷಯ ಏನಾಯ್ತು ಅಂದರೆ, ನಾನು ನಿನ್ನೆ ಯಾವ ವಿಷಯದ ಬಗ್ಗೆ ಪಾಠ ಮಾಡಿದ್ದೀನಿ ಅಂತೇಳಿ. ಸರಿ, ಅದನ್ನು ಯಾರೋ ಒಬ್ಬರು ಹೇಳಿದ್ರು ಈ ಥರ ಅಂತ. ಈ ಥರ ಹೇಳಿದ ಕೂಡಲೇ ಇಲ್ಲ ಅದಲ್ಲ ಸರ್, ಅದು ನಿನಗೇನು ಗೊತ್ತು ಅಂತ ಪ್ರಭಾಕರ್ ಶೆಟ್ ಮಾಸ್ಟರ್ ಹೇಳಿದ್ರು. ಸರ್, ನೀವು ಕಳೆದ ವರ್ಷ ಮಾಡಿದ್ದು ಪಾಠ ಈ ವರ್ಷ ಮಾಡಿಲ್ಲ, ಅದು ಇನ್ನು ಮುಂದಿಲ್ಲ, ನೀವು ಹಿಂದಿದ್ದೀರಿ. ನಿನಗೇನು ಗೊತ್ತು ಸರ್, ನಾನು ಕಳೆದ ವರ್ಷ ಇಲ್ಲೇ ಕೂತು ಪಾಠ ಕೇಳ್ತೀನಿ, ಈ ವರ್ಷ ನೀವು ಹೇಳಿದ್ರೆ ಹೇಗೆ ಸರ್ ಅಂತ. ಹೌದಾ, ಆಮೇಲೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸಿಕ್ಕೇ ಗೊತ್ತಾ ನಾವು 10ನೇ ತರಗತಿಯಲ್ಲಿರುವಾಗ ಹೆಚ್ಚಿನವರು ಲೆಕ್ಕದಲ್ಲಿ ಡುಮ್ಕಿ ಹೆಚ್ಚಿನವರು ಹೆಚ್ಚು ಮಾರ್ಕ್ ತೆಗಿತಿರಲಿಲ್ಲ, ತಲೆಗೆ ಹೋಗ್ತಾ ಇರಲಿಲ್ಲ ಮ್ಯಾಥ್ಸ್. ಶ್ರೀನಿವಾಸ ಮಾಸ್ಟರ್ ಹೇಳಿಕೊಟ್ಟದ್ದಂತೂ ಖಂಡಿತವಾಗಿ ನಮಗೆ ಅರ್ಥವೇ ಆಗ್ತಿರಲಿಲ್ಲ ನನಗಂತೂ. ನಾನು ಉಳಿದವ್ರ ವಿಷಯ ಹೇಳುವುದಿಲ್ಲ. ಆಗ ನಮ್ಮ ಶ್ರೀಮತಿ ಅವರು ನಮ್ಮನ್ನು ಸಾಲಾಗಿ ಒಂದು 3-4 ಜನ ಹೆಣ್ಮಕ್ಕಳನ್ನು ಸಾಲಾಗಿ ಕೂಡಿಸ್ಕೊಂಡು ಆ ಅಂತರ್ವೃತ್ತ, ಪರಿವೃತ್ತ, ಪ್ರಮೇಯ ಇದನ್ನೆಲ್ಲ ಹೇಳಿಕೊಟ್ಟರು. ನಿಜವಾಗಿ ಆ ಒಂದು ಶ್ರೀಮತಿಯವರ ಪಾಠದಿಂದ SLC ಪಾಸ್ ನಾನು. ಎಲ್ಲಿಯಾದರೂ ತಪ್ಪಾದರೆ ಕೈ ಮೇಲೆ ಒಂದರಿಗೆ ಕೊಟ್ಟು ಆಮೇಲೆ ಕೈ ಮೇಲೆ ಕೊಟ್ಟರು, ತಪ್ಪು ಸರಿ ಮಾಡಿ. ನಿಜವಾಗಿಯೂ ಶ್ರೀಮತಿಯನ್ನು ಎಷ್ಟು ಸಾರಿ ನೆನೆಸ್ಕೊಂಡ್ರು ಖಂಡಿತವಾಗಿಯೂ ನಾನು ಮರೆಯಲು ಸಾಧ್ಯವೇ ಇಲ್ಲ. ಇನ್ನು ಶ್ರೀನಿವಾಸ ಮಾಡುವಾಗ ಕೆಲವು ತಪ್ಪುಗಳು ಒಮ್ಮೊಮ್ಮೆ ಆದಾಗ ದಿನಕರ್ ಅವರು ಹೋಗಿ ನಾನು ಮಾಡ್ತೇನೆ ಅಂತ ಬೋರ್ಡಲ್ಲಿ ಮಾಡಿದ್ದು ಇನ್ನೂ ನೆನಪುಂಟು ನನಗೆ. ನಾನು ಮಾಡ್ತೇನೆ, ಹೌದೆಲ್ಲ ನಾನು ಮಾಡ್ತೇನೆ, ಹೌದು ಮಾಡ್ತೇನೆ. ಆಮೇಲೆ ಅಡಿಗಳವರು ನಮ್ಮ ರಿಲೇಷನ್, ನಮ್ಮ ಮನೆ ಬರ್ತಿದ್ರು ಯಾವಾಗಲೂ. ನಮ್ಮ ಅಕ್ಕ ಸ್ವಲ್ಪ ಓದುವುದಿಲ್ಲ ಮಾಡೋದಿಲ್ಲ, ಸ್ವಲ್ಪ ದೊಡ್ಡಿ, ಜಯಂತಿ ಅಂತ ಹೆಸರು ಗೊತ್ತಿದೆ. ಅವಳ ಓದೋದಿಲ್ಲ, ಹುಷಾರಿಲ್ಲ. ಅವಳನ್ನು ಬಂದು ಜೋರು ಮಾಡೋದು, ಏನೇನು ಪುಸ್ತಕ ತೆಗೆಯೋದಿಲ್ವಾ, ನೀನು ಓದೋದಿಲ್ವಾ, ನಿನ್ನ ತಂಗಿ ಓದ್ತಾಳೆ. ಅವಳನ್ನು ಹೇಳಿಸೋದು ಯಾರ ಅಡಿಗರ ಮಾಸ್ಟರ್. ಕ್ಲಾಸಲ್ಲೂ ಎಷ್ಟೋ ಸಾರಿ ನಿಲ್ಲಿಸಿದ್ದಾರೆ, ನಿಮಗೆ ನೆನಪಿರ್ಬೋದು. ಕ್ಲಾಸಲ್ಲಿ ಕೂಡ ಎಷ್ಟೋ ಸಾರಿ ನಿಲ್ಲಿಸಿದ್ದಾರೆ, ಬೈತಿದ್ರು. ಬೆಳಗ್ಗೆ ಫೋನ್ ಮಾಡಿಲ್ಲ, ನಾನು ಬರ್ತೀನಿ
ಅವಳಿಗೂ ಇಷ್ಟ ಇತ್ತು ಇವತ್ತು ಬರಲಿಕ್ಕೆ. ಹಾಂ ಇಷ್ಟೇ ನನ್ನ ನೆನಪು ಇಷ್ಟ. ನಗಡು ಕೈ ಮಾಡುವವರೆ ನೀವು ಕೂತ್ಕೊಳ್ಳಿಕ್ಕಿಲ್ಲ ಹೇಳುವ ನನಗೆ ಕೈ ಮಾಡಿ ಗೊತ್ತೇ ಅದು ನನಗೆ ಬರೀ ಹೈಸ್ಕೂಲಲ್ಲಿ ಮಾತ್ರ ಅಲ್ಲ, ನನ್ನ ಬೆಳಗ್ಗೆ ಶಾಲೆಗೆ ಸಹ ಹಾಗೆ ನಗಡು ಜಾಸ್ತಿಯಾಗಿ ಹೊರಗೆ ನಿಲ್ಸೋದು ಅದೆಲ್ಲ ಆಗ್ತಾ ಇತ್ತು. ಕಾಲೇಜಲ್ಲಿ ಕೂಡ ನಾನು ಒಂದು ಕೆಲಸ ಮಾಡ್ತಿದ್ದೆ, ಫ್ರಂಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ದೆ ಕಾಲೇಜಲ್ಲಿ, ಅಲ್ಲಿ ಸಹ ನಗಡು. ನಾನು ನಗಡುವಾಗ ಏನಂತಂದ್ರೆ ನಾನು ಸೌಂಡ್ ಮಾಡೋದಿಲ್ಲ. ಅದು ಕ್ಲಾಸ್ ಆದ್ಮೇಲೆ ಹಿಂದಿನ ಸಾರಿ ಬೈದು ನೀನು ಫ್ರಂಟಲ್ಲಿ ಕೂತ್ಕೊಂಡು ಈ ರೀತಿ ಗಿರಿಗಿರಿ ಮಾಡ್ತಾ ಇದ್ದೇನೆ, ನಮಗೆ ನಮ್ಗೆ ಬರ್ತದೆ, ನಮ್ಮನ್ನು ನಿಲ್ಲಿಸ್ತಾರೆ, ನೀನು ಫ್ರಂಟಲ್ಲಿ ನಿನ್ನ ನೋಡುದಿಲ್ಲ ಮೈ ಕ್ಯಾರಿಯರ್. ಇದೊಂದು ನಗಡು ಸ್ವಲ್ಪ ಜಾಸ್ತಿ ಈಗ ಸಹ ಹಾಗೆ ನನಗೆ ಬಾಯಿ ಮುಟ್ಕೊಂಡೇ ಗೊತ್ತಿಲ್ಲ. ನಾನು ಸತ್ತ ಮೇಲೆ ಸಹ ನನ್ನ ಹಲ್ಲು ಸ್ವಲ್ಪ ಎದುರಾಗಿ ನಗಾಡ್ಕೊಂಡೇ ಅದಕ್ಕೆ ಅಪೋಸಿಟ್ ಇದ್ದಾರೆ ನಮ್ಮ ಮನೆಯಲ್ಲಿ ಒಬ್ಬರೇ ಆಯ್ತಾ. ಈಗ ಕೂಡ ಜೊತೆಯಲ್ಲಿ ಕೂತ್ಕೊಂಡಿದ್ದೇವೆ. ಹೈಸ್ಕೂಲಲ್ಲಿ ಕೂಡ ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಯಾಕೆ ನಾವು ನಮ್ಮದೇ ಬಂದಾಗ ಒಟ್ಟಿಗೆ ಕೂತ್ಕೊಂಡಿದ್ದವರು ನಾವು ಹೈಸ್ಕೂಲಲ್ಲಿ. ಅವಳು ಹೇಮ ಅಕ್ಕ ಸಿಸ್ಟರ್ ಇದ್ದರು, ನಾವು ಮೊದಲು ಒಟ್ಟಿಗೆ ಕೂತ್ಕೊಂಡಿದ್ದವರು. ಒಂದಿನ 9ನೇ ಕ್ಲಾಸ್ ಇರ್ಬೋದೇನೋ, ನೀವು ನೆನಪಿರ್ಬೋದು, ಹಿಂದಿ ಪಾಠದಲ್ಲಿ ಪಂಚಪರಮೇಶ್ವರ ಅಂತ ಒಂದು ಪಾಠ ಇತ್ತು. ನಾನು ಬರೋ ಪಾಠ ಮಾಡ್ತಾ ಇದ್ದೆ. ನಮ್ಗೇನೋ ಅವ್ರ ಪಾಠ ತುಂಬ ಇಷ್ಟ. ಆದರೆ ಎಂತ ಮಾಡೋದು, ಏನೋ ನಮ್ಮ ಗ್ರಾಚಾರಕ್ಕೆ ನಾನು ಮತ್ತು ನೇಮ ಎಂಥದ್ದು ಮಾಣಿಗಳು ಚಿತ್ರ ಬಿಡಿಸ್ತೀವಿ, ಎಂಥದ್ದು ಮಾಡಿ ಬಿಡಿಸ್ತೀವಿ. ಒಂದು ರೊಕ್ಕ ಕಾಲದಲ್ಲಿ ಆ ಮಾಣಿಗಳು 5 ಜನ ಮಾಣಿಗಳ ಚಿತ್ರ ಇರ್ತದೆ. ಅದಕ್ಕೆ ಅದು ಚಿತ್ರ ಬಿಡಿಸ್ಕೊಂಡು ಏನೇನೇನು ಅದಕ್ಕೆ ಮಾಡಿದೆ. ಆದರೆ ಅದು ನಿಂತಾಯ್ತು. ನಾವು ಆಚೀಚೆ ನೋಡ್ತಾ ಇರುವಾಗ ನಾನು ಮುಂದೆ, ಅದು ಕೂಡ ನಮ್ಮ ಧೈರ್ಯ ನೋಡಿ, ಮುಂದೆ ಬೆಂಚಲ್ಲಿ ಕೂತ್ಕೊಂಡು ನಾನು ನೋಡಿ ಇಲ್ಲಿ ಕೊಡಿ ಅಂದು ಕೊಡ್ಲಿಲ್ಲ. ನಾವು ಕೊಡ್ಲಿಲ್ಲ. ಆಚೆ ನೀಚೆ ಈಚೆ ಆಚೆ ಪಾಸ್ ಆಯ್ತು, ಹಿಂದೆ ಹೋಯ್ತು ಮುಂದೆ ಹೋಯ್ತು, ಬಿಡ್ಲೇ ಇಲ್ಲ. ಚಿತ್ರ ಎಲ್ಲ ಬಂತು ಸರಿಯಾಗಿ. ನಾನು ಒಂದು ಬಾರಿ ಟ್ರೈ ಮಾಡಿ ಆಮೇಲೆ ಕೊಟ್ಟೆ, ಮುದ್ದೆ ಮಾಡಿ ಸರಿ ಕೊಡ್ಲಿಲ್ಲ. ಎಲ್ಲ ಕ್ಲಾಸಿನಲ್ಲಿ ಬಂದಿರ್ತೀರ, ನಾವು ಇಟ್ಕೊಂಡು ಬರ್ತಾ ಇತ್ತು. ಆಮೇಲೆ ನಾವು ಹೇಳಿಲ್ಲ ಎಂತ, ಅವ್ರು ಬಿಡಿಸಿ ನೋಡಿದ್ರಲ್ಲ, ಬಿಡಿಸಿದ್ರೆ ಸಂಪೂರ್ಣ ಕಾಣಲಿಲ್ಲ ಚಿತ್ರ. ಮತ್ತೆ ಊಟಕ್ಕೆ ಬೇರೆ ಟೈಮ್ ಆಯ್ತು, ಬೇರೆ ಕ್ಲಾಸ್ನವರೆಲ್ಲ ಬಂದು ನಿಲ್ತಾ ಇದ್ರು. ಮತ್ತೆ ಬಿಟ್ಟು ಊಟ ಮಾಡಿ ಬಂದಿದ್ದು. ನೆಕ್ಸ್ಟ್ ಮಧ್ಯಾಹ್ನ ಫಸ್ಟ್ ಪೀರಿಯಡ್ ರಾಮಚಂದ್ರ ಕರೆದು ಡ್ರಾಯಿಂಗ್ ಪೀರಿಯಡ್. ಇವ್ರು ಹೋದವರೆಲ್ಲ ವಿಚಿಪಕ್ಷ ಚಾಪು ಬಂದು ಹೇಳಿರ್ಬೋದು ಹೀಗಾಗಿದೆ. ನಾವು ಫಸ್ಟ್ ಬಂದದ್ದು ಅವ್ರು ಡ್ರಾಯಿಂಗ್ ಪೀರಿಯಡ್ ಬಂದದ್ದು ಮತ್ತು ಇಬ್ಬರು ಬರಬೇಕು, ಬಂದು ಈಗ ಒಂದು ಚಿತ್ರ ಬಿಡಿಸ್ಬೇಕು ಬೋರ್ಡಲ್ಲಿ. ಪ್ರತಿಭೆ ಅನಾವರಣ ಮಾಡಲಿಕ್ಕೆ ಅವಕಾಶ ಆದ್ರೆ ನನಗೆ ಅನ್ಸಿದ್ದು, ನಾನು ಹೇಳಿ ಮತ್ತೆಂತ ವಿಚಿತ್ರ ಅಂತ ಹೇಳಿದ್ರೆ, ನಿಜವಾಗಿಯೂ ನಾನು ಹೇಳಬಾರಲ್ಲ, ಒಂದು ವೇಳೆ ಒಬ್ಬ ಕೋಪಿಷ್ಟ ಆಗ್ತಿದ್ರೆ, ಒಬ್ಬ ಕೋಪಿಷ್ಟ ಮಾಸ್ಟರ್ ಆಗ್ತಿದ್ರೆ ನಮ್ಮನ್ನ ಅದನ್ನ ಹೊರಗೆ ಹಾಕೋದಿತ್ತು. ಅವರಿಗೆ ಕ್ಲಾಸಲ್ಲಿ ಪಾಠ ಮಾಡ್ತಿರುವಾಗ ಅವ್ರಿಗೆ ಉಪದ್ರ ಮಾಡಿದವರಲ್ಲ ನಾವೀಗ. ಅವರಿಂದ ನಮ್ಮಿಂದಾಗಿ ಅವರ ಪೀರಿಯಡ್ ಹಾಳಾಯ್ತಲ್ಲ, ಅದೊಂದೇ. ನಿಜವಾಗಿ ಹೊರಗೆ ಹಾಕ್ಬೇಕಿತ್ತು, ಅಥವಾ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪನನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಅಪ್ಪನ ಹತ್ರ ಹೇಳುದಿಲ್ಲ. ಆದ್ರೆ ಅವ್ರು ಹ್ಯಾಕ್ ಮಾಡಲಿಲ್ಲ. ಅದೊಂದು ಭಾರಿ ವಿಶೇಷ. ಒಬ್ಬ ಮಾಸ್ಟರಲ್ಲಿ, ಒಬ್ಬ ಅಧ್ಯಾಪಕರಲ್ಲಿ ಬೇಕಾದ ಗುಣ. ನಾನು ಹೆಚ್ಚು ಪಕ್ಷ ಆ ಎಲ್ಲ ಗುಣಗಳು ನನ್ನಲ್ಲಿ ಮೈಗೂಡಿಕೊಂಡು ನಾನೊಬ್ಬ ಆದರ್ಶ ಅಧ್ಯಾಪಕಿ ಆಗುವಲ್ಲಿ ನನ್ನ ಆ ಉಪಾಧ್ಯಾಯರ ಒಂದು ಪ್ರೇರಣೆ ಖಂಡಿತ ಉಂಟಂತ ನಾನು ಹೇಳಿಸ್ತಾ ಇದ್ದೇನೆ, ಖಂಡಿತ. ಆದರೆ ಅವ್ರು ಏನು ಮಾಡಿದ್ರು, ಅದನ್ನು ಲೈಟ್ ಆಗಿ ತಗೊಂಡ್ರು. ಮತ್ತೆ ರಾಮಚಂದ್ರ ಇರ್ಬೋದು, ಮತ್ತೆ ನಮ್ಮನ್ನು ಕರೆದ್ರು, ನಾವು ಕ್ಷಮೆ ಕೇಳಿದೆವು. ಮತ್ತೆ ಆಯ್ತು, ಇದು ಮುಗಿದು ಹೋಯ್ತು. ಹೀಗೆ ಈ ರೀತಿಯಲ್ಲಿ ಕೂಡ ಅಂದರೆ ಒಬ್ಬ ಅಧ್ಯಾಪಕ ಯಾವ ರೀತಿ ಅದೇ ಮಕ್ಕಳಿಗೆ ಹೆದರಿಸ್ಕೊಂಡು ಹೊಡೆದು ಏನೆಲ್ಲ ಮಾಡ್ತಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು. ಇವತ್ತು ನಾವು ಈ ಸ್ಥಾನದಲ್ಲಿ ಬಂದು ಕೂತ್ಕೊಳ್ತಿರ್ಲಿಲ್ವಾ ಅಂತ ಹಾಗೆ ಆಗ್ತಿತ್ತು. ನಾರಾಯಣೇಶ್ವರ ವಿಷಯದಲ್ಲಿ ಭಾಳ ಅವರು ಕಾಳು ಮೊದಲೇ ಹರಿಕತೆ ಎಲ್ಲ ಮಾಡ್ತಿದ್ರು, ಭಾಳ ಪ್ರತಿಭಾವಂತರವರು. ನಾನು ನಮ್ಮ ಸ್ಕೂಲಲ್ಲಿ ಕನ್ನಡ ಟೀಚರ್ ಅಪಾಯಿಂಟ್ಮೆಂಟ್ ಆಗ್ತದೆ. ನಾನು ಡಿಗ್ರಿಯಲ್ಲಿ ಕನ್ನಡ ಮೇನ್ ಸಬ್ಜೆಕ್ಟ್ ಹಿಸ್ಟ್ರಿ. ನನ್ನ ಮಕ್ಕಳ ಹತ್ರ ಹೇಳ್ತಿದ್ದೆ, ನಾನು ಇಷ್ಟು ಪಾಠ ಮಾಡೋದಂದ್ರೆ ನಾನು ನನ್ನ ಹೈಸ್ಕೂಲಿನ ಕನ್ನಡ ಪಂಡಿತರು ಮಾಡಿ ಪಾಠ ಕಾಪಿ ಮಾಡ್ತಾರೆ. ನಿಮಗೆ ಗೊತ್ತಿದ್ದವರು ಎಷ್ಟು ಜನ ಬರ್ತಾರೆ, ಎಲ್ಲ ಬರಂದಿದ್ದಾರೆ, ಕೆಲವು ಕಾವ್ಯವಾದ್ಯಗಳು ತುಂಬ ಬೇರೆ ಗೊತ್ತಿಲ್ಲ. ಹಿಂದಿ ಪಾಠ ಎಲ್ಲ ಮಾಡ್ತಾರೆ. ಅಲ್ಲಿ ಚಿತ್ರ ಬಿಡಿಸಿ ಗಮ್ಮತ್ತು ಮಾಡಿ ಇವರಿಗೆ ಊರಿಗೆ ತುಂಬ ಆತ್ಮೀಯ ಒಳ್ಳೆಯವರು. ಮತ್ತೆ ಮಕ್ಕಳಿಗೆ ಕಲೀಲಿಕ್ಕೆ ಹುಷಾರಿ
ಮಾಡಬೇಕು, ನಿನ್ನ ಅಕ್ಕ ಜಲದಿಂದ ಗಟ್ಟಿಸಿ ಮಣ್ಣ ತುಳಿಯೂತ ಮಾಡ್ಯಾಳ ಮಿತ್ರೇರು ಹೋರುವಂತ ಐರಾಣಿ, ಮಿತ್ರೇರು ಹೋರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾಂದನ ಹಾರ್ಯಾರಿ ಮಣ್ಣ ತುಳಿದಾನ, ಹಾರ್ಯಾರಿ ಮಣ್ಣ ತುಳಿದೂತ ಮಾಡ್ಯಾನ ಯಾರು ಹೋರುವಂತ ಐರಾಣಿ. ಕುಂಬಾರಣ್ಣನ ಮಡದಿ ಕೊಡ್ದಾಗ ಕೈ ಇಟ್ಟು ಕೊಡ್ದಾಗ ನೀನ ಬರೆದ, ಕುಂಬಾರಣ್ಣನ ಮಡದಿ ಕೊಡ್ದಾಗ ಕೈ ಇಟ್ಟು ಕೊಡ್ದಾಗ ನೀನ ಬರಿದಾಳ, ಕೊಡ್ದಾಗ ನೀನ ಬರಿದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ, ಶರಣ ಬಸವನ ನಿಲ್ಲಿಸ್ಯಾಳ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾಂದನ. ಬೀಳ್ಲಿಕ್ಕಿಲ್ಲ ಮತ್ತೆ ಬೀಳ್ಲಿಕ್ಕಿಲ್ಲ. ಬೀಳ್ಲಿಕ್ಕಿಲ್ಲ ಮತ್ತೆ ಆಟ ಆಡಿ.
ಬಿದ್ದು ಅನಾಹುತ ಆಗ್ಲಿಕ್ಕಿಲ್ಲ. ಬೀಳ್ಲಿಕ್ಕಿಲ್ಲ. ಚೇರ್ ಅಂತಲ್ಲಿ ಹಾಗೆ ಮಾಡಬೇಕು. ಹಾಂ, ಬೀಳ್ಲಿಕ್ಕಿಲ್ಲ ಮತ್ತೆ. ಹಾಂ, ಒಂದು ಎರಡು. ಹಾಂ, ಫಸ್ಟ್ ಸೆಕೆಂಡ್ ಥರ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಕೈ ಕೆಳಗಿರ್ಲಿಕ್ಕಿಲ್ಲ, ಕೈ ಮೇಲೆ ಮಾಡಿ. ಕೈ ಮೇಲೆ ರೈಟ್. ಓಕೆ. ಮೂಡಳರ್ಧ ಹೊಡೆದು ಸುರಿದನು ಹಾಲು ತುಪ್ಪದ ಹರವಿಯೋ ಜಯದಿ ಕುಡಿದು ತಪ್ಪದ ನೀರನಯ್ಯನೆ ನಡೆಸಿ ತಂದನು ಕಂಡು ತನು ಜನ ಮುಡಿಗನಲವೋ ಕುನ್ನಿ ಕೂಳಿದೆ ತಿನ್ನು ಬಾರನುತ ಏನು ಹೇಳ್ತಾ ಅದಂದ್ರೆ ಅವ್ರು ಹೇಳೋ ರೀತಿ ಅಷ್ಟೇ ಅಂದ್ರೆ ಇದು ಹಾಡು ಇದಾಗ್ತದೆ. ಮತ್ತೆ ನಮ್ಮ ತಲೆ ಆಗಲಿಕ್ಕೆ ಆದಿತ್ಯ ಎಲ್ಲ ಬಂದ ಅಂದ್ರೆ ಏನಾಗಿದೆ ಹತ್ತದ ವಿಷಯಕ್ಕೆ ಬರುವ. ಮೊನ್ನೆ ನಮ್ದು ಹೈಸ್ಕೂಲ್ ಇದಾಯ್ತು, ಸುವರ್ಣ ಮಹೋತ್ಸವ, ವಜ್ರ ಮಹೋತ್ಸವ ಎಲ್ಲ ಆಯ್ತು, ಅದೆಲ್ಲ ಆಯ್ತು. ಅದರಲ್ಲಿ ನಮ್ಮ ಗುರುಗಳಲ್ಲಿ ನಮ್ಮ ಅಂದ್ರೆ ಹೈಸ್ಕೂಲ್ ಗುರುಗಳಲ್ಲಿ ಒಬ್ಬರಿಗೆಲ್ಲ ಸನ್ಮಾನ ಮಾಡಿದ್ದಾರೆ. ಅತ್ಯಂತ ಒಳ್ಳೆ ಗುರುಗಳು ಸಿಗಲಿಲ್ಲ ನಮ್ಗೆ ಹೈಸ್ಕೂಲಲ್ಲಿ ಸಿಕ್ಕಿದ್ರಲ್ಲಿ ಅಷ್ಟು ಗುರುಗಳು ಅವ್ರ ಹತ್ರ ಇರೋದು ಅದು ಇಲ್ಲ ಹಾಕೊಂಡು ಹಿಂದೆ ಡಾಕ್ಟರ್ ನಮ್ಗೆ ಒಂದು ದಿವಸ ನಿನ್ನಂದ್ರೆ ಯಾವ ಟ್ಯಾಲೆಂಟ್ ಉಂಟು, ಐದಂಪರ, ರಾಂಗ್ ಅಂಪರ, ಕಬಡ್ಡಿ ಯಾರ ಶಾರ್ಟ್ ಕೊಟ್ಟ ಯಾವುದು ಕೇಳಿದ್ರೆ ಯಾವ್ಯಾವ ಎಂತೆಂತ ಪ್ಲೇಯರ್ ಆಗ್ಬೇಕು ಅವಕಾಶ ಕೊಡಲಿಲ್ಲ. ಹೆಚ್ಚಂದ್ರೆ ಅದು ಸ್ವಚ್ಛ ಗಂಡ ಅವರು ಮತ್ತೆ ದೂರದವರಲ್ಲ ಏನು ಹೇಳಿಕೊಟ್ಟಿಲ್ಲ ಅಂದ್ರೆ ಅದು ನಂಗೆ ಬೇಜಾರು. ನಮಗೊಂದು ಓವರ್ ಬೌಲಿಂಗ್ ಗೊತ್ತಿಲ್ಲ ಸರ್. ನಾವೆಲ್ಲ PUC ಹೋದಲ್ಲಿ ಒಂದೆಲ್ಲ ಬೌಲಿಂಗ್ ಮಾಡಬಹುದು. ಅಲ್ಲ ನಮ್ಗೆ ನಾ ಹೇಳಿದ್ದು ಆ ದಿವಸ ಅಂದ್ರೆ ಹೋದ್ಮೇಲೆ ಬೇರೆ ಏನು ಕಂಟೆಂಟ್ ಇಲ್ಲ ನನಗೆ. ಒಂದು
ಪಾಠ, ಆಮೇಲೆ ಇವರು ಅಭಿವೃದ್ಧಿ, ನಾರ್ವೆ ಸ್ವೀಡನ್ ಅಂದ್ರೆ ಹೇಗಿದೆ ಅಂತ ಹೇಳ್ತಾರೆ. ಬಾಯಿ ಕಾಣಂಗಿತ್ತಲ್ಲ, ಅದೇ ನಾರ್ವೆ ಸ್ವೀಡನ್ ಅಂತ ಹೇಳಿ. ನಾರ್ವೆ ಸ್ವೀಡನ್ ನೀಲಿ ಗೊತ್ತಾ, ಬಾಯಿ ಕಾಣಂಗಿತ್ತು ಅನ್ನೋದು ನಾರ್ವೆ ಸ್ವೀಡನ್. ಆ ಪಾಠ ಹೇಳೋದಿತ್ತಲ್ಲ, ಅದು ತಲೆ ಮುಳಿತದೆ. ಆಮೇಲೆ ನರ್ಸಿಂಗ್ ಇಂಡಿಯನ್ ಸಾಯಿಲ್ ಅಂತ ಇಂಗ್ಲಿಷ್, ಅವ್ರು ಇಂಗ್ಲಿಷ್ ಮಾತ್ರ ಅಲ್ಲ, ಇಂಗ್ಲಿಷ್ ಆಮೇಲೆ ಒಳ್ಳೊಳ್ಳೆ ಆಮೇಲೆ ಇನ್ನೊಬ್ರು ಬಂದ ಅವರು ನಮ್ಮ ಬೈಕಿನ ಒಂದಿಲ್ಲ ನನಗೆ ಬೈಯೋದು ಅವರೆಲ್ಲ ನಮ್ಗೆ ನಮ್ಮವ್ರು ಇನ್ನೂ ಆಗುವ ಸಾಧ್ಯತೆ ಇತ್ತು. ನಮ್ಗೆ ಊರಂತೂ ಏನಿಲ್ಲ, ಒಂದ್ ದಿವಸ ನಾನು ಇದಾದ್ರೂ ಮಾಡ್ತಿದ್ದೇನೆ. ಅದಲ್ಲಪ್ಪ, ನಾವು ಗೇಮ್ಸ್ ಅಲ್ಲಿ ಮಾಡಿದ್ರೆ ಕ್ರಿಕೆಟ್ ಮುಳ್ಳೂರಿಗೆ ಹೋಗಿ ನಮ್ಗೆ ಮುಳ್ಳು ಹೊತ್ತದೇ ಕೆಲಸ. ನಮ್ಗೇನೋ ಆಡೋ ಖುಷಿ ದೂರದಲ್ಲ, ನಮ್ಗೆ ಆಗಿರೋ ಲಾಸ್ ಈಗ ಅಲ್ಲ, ಈಗ ಹೇಳಿಲ್ಲ, ಬಟ್ ನಮ್ಮಿಂದ ಏನು ಅವರು ಇದು ಮಾಡ್ಬೋದು, ಇವಾಗ ನಾವು ಮಾತಾಡ್ತೀವಿ ಚೆನ್ನಾಗ ಒಳ್ಳೆ ರೀತಿಯಲ್ಲಿ ಎಲ್ಲ ನಾ ಹೇಳಿದ್ದು ನಂಬುತ್ತಿಲ್ಲ. ಇಲ್ಲಿ ನಾವು ಅವರಿಗೆ ಬೇಕಿತ್ತು ಅಧ್ಯಾಪಕರಿಗೆ ಯಾರು ಅಧ್ಯಾಪಕರಿಗೆ ಇಲ್ಲಿ ಸಂಘ ಅಧ್ಯಾಪಕರಿಗೆ ಅವರಿಗೆ ಹೇಮ, ನೀ ಅಂತ ನೀ ಬೇರೆ ಹೋದನ್ನೆಲ್ಲ ತೊಳಬರೋದ ಎಣಿಸ್ಕೊಂಡಿದ್ಯಾ? ಸಂಕ್ಷಿಪ್ತವಾಗಿ ಮುಖ್ಯ ರೂವಾರಿ ಎಲ್ಲರನ್ನ ಒಟ್ಟುಗೂಡಿಸಿದವರು ಡಾಕ್ಟರ್ ಜ್ಞಾಕಶೆಟ್ಟಿ. ಎಲ್ಲರನ್ನ ಫೋನ್ ಕಾಲ್ ಮಾಡಿ ಅಥವಾ ಫ್ರೆಂಡಿಗೆ ಎಲ್ಲ ಮಾಡಿ ಇಷ್ಟೆಲ್ಲ ಸೇವೆ ಮಾಡಿದ್ದಾರೆ. ಅವರಿಗೊಂದು ವಿಶೇಷವಾದ ಗೌರವವನ್ನು ಕೊಡಬೇಕಂತ ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಹೌದು. ಅದಕ್ಕಾಗಿ ನಮ್ಮ ಸಹಪಾಠಿಗಳಾದ ಉದಯ್ ಕುಮಾರ್ ಭಟ್ರು ಅವರಿಗೊಂದು ಶಾಲೆಯನ್ನು ಹೊಂದಿಸಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಒಂದು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದೇವೆ. ಅವರಿಗೆ ಇಂಥ ಯೋಜನೆಗಳನ್ನು ಬರಲಿ. ಇನ್ನು ಮುಂದಿನ ವರ್ಷದಲ್ಲಿ ಇರುವಾಗಲೇ 3 ಜನ ತಯಾರಾಗಿದ್ದಾರೆ ಅಂತ ಅವರು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ಜಾಸ್ತಿ ಜನ ಸುಮಾರು ನಮಗೆ ಗೊತ್ತಿದ್ದಾರೆ, ಒಂದು 50-52 ಜನ ಇದ್ರು ನಮ್ಗೆ 50 ಸಮೀಪ ಇದ್ದೇವೆ. ಅವರೆಲ್ಲರನ್ನು ಒಟ್ಟುಗೂಡುವ
ಯೋಗ್ಯವಾಗಿ ಎಲ್ಲರಿಗೂ ಬರಲಿ. ಮುಂದಿನ ದಾರಿ ಎಲ್ಲರೂ ಯೋಜನೆ ಕೈಗೊಳಿಸೋಣ ಅಂತ ಹೇಳ್ತಾ ಮುಂದಿನ ಮಾತಿನಲ್ಲಿ ನಿಮ್ಮ ಅನಿಸಿಕೆ ಮತ್ತೆ ಸ್ನೇಹಿತರೆ, ಇವತ್ತು ಸಂಜೆ ಸುಂದರ ರಜೆ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ಬಹಳ ಸರಿಯಾದ ಮಾತು ಸರಿಯಾದ ನೋಟ ಸೊಗಸಾದ ಊಟ ಇರುವುದು. ಅಂದ್ರೆ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ವಿನಯ ಮತ್ತೆ ಶ್ರೀರಾಮ ಮತ್ತೆ ದಿನಕರ ಇದ್ರೆ ಬಹಳ ಚೆನ್ನಾಗಿ ಮಾಡಿದ್ರು. ಅದರ ನಂತರದ ಸೆಕೆಂಡ್ ವರ್ಷದಲ್ಲಿ ನಮ್ಮ ಶ್ರೀಮತಿ ಬಹಳ ಒಂದು ಅಚ್ಚುಕಟ್ಟಾಗಿ ಸ್ವಲ್ಪ ಜನ ಕಡಿಮೆ ಬಹಳ ಗ್ರ್ಯಾಂಡ್ ಆಗಿ ಗಮ್ಮತ್ತಿದ್ದರು. ಈ ಸಾರಿ ದಿನಕರ ಶೆಟ್ಟು ಮತ್ತೆ ಅವ್ರ ಜೊತೆಲಿ ಶ್ರೀರಾಮ ಎಲ್ಲ ಇದ್ರು ಅಂತ ಕಾಣ್ತದೆ. ಅಂದ್ರೆ ನಮಗೆ ಏಜ್ ಸುಮಾರು 45 ಆಯ್ತು. ಈ ವಯಸ್ಸಿನಲ್ಲಿ ನಾನಂದ್ರೆ ನಮ್ಮ ಮಕ್ಕಳು ಫೋನ್ ಮಾಡಿ ಹೇಳ್ತೇನೆ, ಈಗ ನಾವು ಇಲ್ಲಿ ಹೋಗ್ತೇವೆ ಅವ್ರಿಗೆ ಆಶ್ಚರ್ಯ. ಇಷ್ಟು 50 ವರ್ಷದ ಹಿಂದಿನವರು ಅಂದ್ರೆ ಒಂದು ಒಳ್ಳೆ ಪ್ರೈಮರಿ, ಹೈಸ್ಕೂಲು, ಕಾಲೇಜ್ ಇದ್ರೆ ಒಳ್ಳೆ ಒಂದು ಖುಷಿ ಇರುವಂಥ ಒಂದು ಟೈಮ್ ಅಂದರೆ ಹೈಸ್ಕೂಲ್ ಜೀವನ. ಯಾಕೆಂದರೆ ಪ್ರೈಮರಿಯಲ್ಲಿ ಒಂದು ವಯಸ್ಸು, ಒಂಥರ ಬೇರೆ ಥರ ಇರ್ತದೆ. ಅದು ನಾವು ಎಲ್ಲೆಲ್ಲೋ ಇದ್ದವರನ್ನ ಒಟ್ಟುಗೂಡಿಸಿ, ಯಾಕೆಂದರೆ ಇವರೆಲ್ಲ ಈಗ ನಮ್ಮನ್ನೆಲ್ಲ ಕರೆದು ಈ ರೀತಿ ಒಂದು ಸಣ್ಣ ಮಕ್ಕಳ ಹಾಗೆ ಬಾಲ್ಯವನ್ನು ನೆನಪಿಸಿಕೊಂಡು ಎಷ್ಟು ಖುಷಿ ಪಡುವಂಥ ಒಂದು ಆಲೋಚನೆ ಮಾಡಿದವರಿಗೆ ಮೆಚ್ಚಬೇಕು. ಯಾಕೆ ಗೊತ್ತುಂಟ, ಅವರಿಂದ ಎಲ್ಲರೂ ಸಹ ಒಳ್ಳೆ ಉದ್ಯೋಗದಲ್ಲಿ, ಒಳ್ಳೆ ಉದ್ಯಮದಲ್ಲಿ, ಅವರಿಗೆ ಬಂಧುಗಳೊಂದಿಗೆ, ಅವರ ಸಹೋದ್ಯೋಗಿಗಳು, ಬೇರೆ ಬೇರೆ ಸ್ನೇಹಿತರೊಂದಿಗೆ ಬೇಕಾದಷ್ಟು ಗಮ್ಮತ್ತಲ್ಲಿರುವಂಥ ಆದರೂ ಸಹ ಇಂಥ ಒಂದು ಇದನ್ನು ನಾವು ಒಟ್ಟುಗೂಡಿ ಖುಷಿ ಪಡಬೇಕು, ಎಲ್ಲ ಒಟ್ಟು ಸೇರಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ನೋಡುವಾಗ ಅವರ ಒಂದು ಆ ಭಾವನೆಗೆ ತುಂಬ ಕೃತಜ್ಞತೆಯನ್ನು ಹೇಳಬೇಕು. ಇವತ್ತಿನ ಕಾರ್ಯಕ್ರಮ ಅಂತೂ ಬಹಳ ಚೆಂದವಾಗಿತ್ತು. ಊಟ ತುಂಬ ಭರ್ಜರಿಯಾಗಿತ್ತು. ಎಲ್ಲ ಸುಂದರವಾಗಿತ್ತು. ಈ ರೀತಿ ಸುಂದರವಾಗಿ ಒಂದು ಕಳೆಯುವಂಥ ಅವಕಾಶ ನಮಗೆ ಮಾಡಿಕೊಟ್ಟವರಿಗೆ ಇನ್ನು ಮುಂದೆ ಮಾಡ್ತಾನೆ ಇರುವ ಆಗ್ತಾ ಇತ್ತು ಅಂತ ಹೇಳ್ತಾ ಸಹಪಾಠಿಯಾಗಿರುವಂಥ ಉದಯ ಬೆಟ್ಟ ದಂಪತಿಗಳಿಗೆ ವಿಶೇಷವಾದ ಕೃತಜ್ಞತೆಗಳು. ಅವರು ಕೊಟ್ಟಂತ ನಾವು ಯಾವತ್ತೂ ಮೈ ಹೋಗಿ ಕೊಡುವಂತ ಎಲ್ಲರೂ ಸಹ ನಮ್ಮ ವಿನಯ ಆಗಲಿ, ಸಮಾಜ ಸೇವೆ ಮಾಡಿದಂತೆ ಸಿದ್ದರಾಮ ಶೆಟ್ಟು ಇಂಥ ನಗುವ ಒಂದು ನಗಿಸುವುದು, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ನಗಿಸಿ ಬಾಳುವವರವನಿಗೆ ನೀನು ಬೇಡಿಕೊಂಡು ಮಂಕುತ್ತಿರುವ ಅಂತ ಹೇಳಿದ್ದಾರೆ. ಡಿವಿಜಿ ಅವರು ಹೇಳಿದಾಗೆ ನಿಜವಾಗಿ ತಲೆಬಿಸಿ ಚಿಂತೆಗಳು ಎಲ್ಲಿಗೂ ಇರ್ತದೆ, ನಮ್ಗೂ ಇದ್ದಿರ್ಬೋದು. ಆದರೆ ಅದನ್ನು ಇಟ್ಕೊಂಡು ನಾವೇನಿಲ್ಲಿ ಸಾಮ್ರಾಜ್ಯ ಕಟ್ಟಿ ಬಂದವರೆಲ್ಲ ಇಲ್ಲಿ ಇಟ್ಟು ಬಂದವರು ಅವ್ರು ಹೇಳಿದಿಲ್ಲ ಶ್ರೀನಿವಾಸರು, ನೀನು ನಿನ್ನ ಕೈಗೆ ಮಾಯ ಆಗೋದು ಹೋಗೋದು ನಾವಲ್ಲೇ. ಅದನ್ನ ನಮಗೆ ಟಿಕೆಟ್ ಆಗಲಿ ಬುಕ್ ಆಗಿದೆ ಅಂತ ಹೊತ್ತಿನಲ್ಲಿ ಅಂದರೆ ನಮ್ಮ ಸಹಪಾಠಿಗಳಾಗಿ ಈಗ ನಮ್ಮೊಟ್ಟಿಗೆ ಇವರು ನಮ್ಮ ಸದಾಶಿವ ಇವರು, ಸುರೇಶ್ ಅವರು, ಗಣೇಶ್ ಅವರು, ಮತ್ತೆ ಅವರು ಉದಯ ಭಟ್ರ ಸಾಧನೆ ಬಂದು ಹೋದವರು ಅವರೆಲ್ಲರೂ ಸಹ ನಮ್ಮವರೇ. ನಮ್ಮ ಅಮೂಲ್ಯ ಸಮಯದಲ್ಲಿ ಇಲ್ಲೊಂದು ಕಳೆಯಬೇಕು ಅಂತ ಹೇಳಿ ಎಲ್ಲೆಲ್ಲಿಂದಲೂ ಬಂದು ಆದಂಥ ನಮ್ಮ ಇದನ್ನು ಇದು ಅವಿಸ್ಮರಣೀಯ ಖುಷಿ ಆಯಿತು. ಶ್ರೀನಿವಾಸ ಅನುಪ್ರಸ್ತುತಿ ಇದ್ದಾರೆ ಅವರು, ಉಮಾಶಂಕರ್ ಅವರ ಎಲ್ಲರೂ ಅವರೆಲ್ಲರೂ ನಾವೆಲ್ಲ ಈಗ ಒಂದೇ ಆಗಿದ್ದೇವೆ. 15 ಗಂಟೆ ಬಿಟ್ಟಿರೋ ನೀವು ಸರಿ ಇಲ್ಲ ಬಿಟ್ಟಿರೋ ಧನ್ಯವಾದಗಳು. ಒಳ್ಳೆಯದಾಗಿ ಶ್ರೀಪತಿಯು ನಿಮಗೆ ಸಂಪದವ ನೀಡಲಿ, ವಾಣಿಪತಿಯು ನಿಮಗೆ ದೀರ್ಘಾಯು ನೀಡಲಿ, ಪಶುಪತಿಯು ನಿಮಗೆ ಸರ್ವ ಸುಖವ ನೀಡಲಿ. ಸಂಜೆಯ ಶುಭವನ್ನೆಲ್ಲ ಹೇಳ್ತಾ ಮುಂದಿನ
ಬೇಡ್ಕೊಡೋ ಸಮಯ ಅಲ್ಲಪ್ಪ ಅವರು ನಾನು ಫೋನ್ ಮಾಡಿದೆ ಅವ್ರು ಹೇಳಿದಾರೆ ಸರ್ ಆಯ್ತು ಆಯ್ತು